ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಡಿಸೆಂಬರ್ 2023 ಗುರುವಾರ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಪುನರ್ವಸು ನಕ್ಷತ್ರ, ಐಂದ್ರ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ 1980ರಲ್ಲಿ ಹುಟ್ಟಿದವರಿಗೆ ಗೋದಾವರಿ ಶಾಪವ ವರವ? ಹೌದು ಮಕ್ಕಳೇ, ನಾವು ಪ್ರತಿಯೊಬ್ಬರು ಹುಟ್ಟುವಾಗ ವರಗಳ ಜೊತೆ ಹುಟ್ಟಿರ್ತೇವೆ, ಅದರ ಜೊತೆ ಶಾಪಗಳು ಕೂಡ ಹುಟ್ಟಿ ಬಂದಿರುತ್ತೆ. ಎಸ್, ನಮಗೆ ದೈವ ಒಂದೊಳ್ಳೆ ತಂದೆ ತಾಯಿ ಕೊಟ್ಟಿದೆ ಅಂತ ಹೇಳ್ದ ಅಂದ್ರೆ ಅಲ್ಲಿ ಮಕ್ಕಳನ್ನು ತೆಗೆದಿಟ್ಟಿರೋದು, ಸಂಗಾತಿಯನ್ನು ತೆಗೆದಿಟ್ಟಿರೋದು, ಅಧಿಕಾರವನ್ನು ತೆಗೆದಿಟ್ಟಿರೋದು ಅದೊಂದು ಮಾಡುತ್ತೆ. ಅಲ್ಲೊಂದು ಮಾಡಿಟ್ಟಿರುತ್ತೆ ದೈವ ಒಂದು ತೆಗೆದರೆ. ಆದರೆ ಯೋಗ ಫಲಿತಗಳು ಏನಾಗುತ್ತೆ ಅಂದ್ರೆ ಕೆಲವೊಂದು ಸಮಯ ನೆನ್ಪಿಟ್ಕೊಳ್ಳಿ, ನಮ್ಗೆ ಯಾರೋ ಇಲ್ಲ, ತಂದೆ ಸ್ಥಾನದಲ್ಲಿ ಯಾರೋ ಬರ್ತಾನೆ. ನಿಮ್ಮ ಕರ್ಮಕ್ಕೆ ತಕ್ಕಂತೆ, ಯೋಗಕ್ಕೆ ತಕ್ಕಂತೆ ಸ್ವಲ್ಪ ದಿನ ಬಂದು ಯಾರೋ ನೆರಳು, ಬದುಕು, ಗೂಡು ಅನ್ನತಕ್ಕಂಥದ್ದಾಗುತ್ತೆ. ಕರೆಕ್ಟಾಗಿ ಅದನ್ನ ಬಳಸ್ಕೊಂಡ್ರೆ ಮಾತ್ರ, ಸರಿಯಾಗಿದ್ರೆ ಮಾತ್ರ. ದೂರ್ತನಿಗೆ ತುಂಬಾ ದಿನ ನಿಲ್ಲೋಲ್ಲ ದೈವ ಬಲ, ನೆನ್ಪಿಟ್ಕೊಳ್ಳಿ. ಯಾರೋ ಬರ್ತಾರೆ, ನಿಂತ್ಕೋತಾರೆ. ಕೃಪಾಚಾರ್ಯರಿದ್ರು, ದ್ರೋಣಾಚಾರ್ಯರಿದ್ರು, ಭೀಷ್ಮಾಚಾರ್ಯರಿದ್ರು, ಅಶ್ವತ್ಥಾಮ ಇದ್ದ, ದುಶ್ಯಾಸನ ಇದ್ದ, ಶಲ್ಯ ಇದ್ದ, ಎಲ್ಲದಕ್ಕೂ ಮೀರಿದಂತ ಕರ್ಣ ಇದ್ದ, ಅದಕ್ಕೂ ಮೀರಿದಂತ ತನ್ನ 99 ಜನ ಒಳ ಹುಟ್ಟಿದ ಸೋದರರಿದ್ರು. ಇಷ್ಟೆಲ್ಲ ಇದ್ದು ಕೂಡ ದುರ್ಯೋಧನ ಮಣ್ಣು ಮುಕ್ಕಿದಲ್ಲ, ಸರ್ವನಾಶ ಆಗಿಬಿಟ್ಟ. ಹೌದು ಮಕ್ಕಳೇ, ನಮ್ಮ ಯೋಗ್ಯತೆಗೆ ತಕ್ಕಂತ ಒಂದು ಜನ್ಮ ಅಲ್ಲಿ ಇಲ್ಲ ಅಂದಾಗ ಜಾಗೃತಿ ಆಗ್ಬಿಡ್ಬೇಕು. ಪ್ರತಿ ಹೆಜ್ಜೆ ಅಲ್ಲಿ ದೈವ ನಮಗೊಂದು ಪ್ರಜ್ಞೆ ಕೊಟ್ಟಿರುತ್ತೆ, ಸುಪ್ರಜ್ಞೆ ಕೊಟ್ಟಿರುತ್ತೆ. ನಿನ್ಗಿದಿಲ್ಲ, ಇದು ಇದಾಗಬಹುದು, ಎಚ್ಚರಿಕೆ. ಇದಿಲ್ಲ, ಇದು ಇದಾಗಬಹುದು. ಹೌದು, ಆದ್ರೂ ನಾವು ಆ ತಪ್ಪು ಮಾಡ್ತೇವೆ. ನಾನು ನೋಡಿದ್ದೇನೆ, ಎಷ್ಟೋ ಜಾತಕಗಳನ್ನ ನೋಡಿದ್ದೇನೆ. ಇತ್ತೀಚೆಗೊಂದು ಜಾತಕ, ಗುರುದೋಷ ಜಾತಕ, ಗುರು ನೀಚ, ಗುರು ವಕ್ರ, ಲಗ್ನದಲ್ಲೇ ಶುಕ್ರ. ತಮಾಷೆ ಏನಂದ್ರೆ ಗುರುವಿಗೆ ಮೂಲ ಸ್ಥಾನ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ, ವೃಷಭ ಲಗ್ನ, ಗುರು ನೀಚ ವಕ್ರ. ತಂದೆ ಇರಲ್ವೇ ಈ ಹುಡುಗನಿಗೆ ಅಂತ ಹೇಳಿದೆ. ಇಲ್ಲ ಗುರುಗಳೇ, ತಂದೆ ಇದ್ದು ಇಲ್ಲದಾಗ ಬದುಕ್ತಾನೆ. ತಂದೆಗೆ ಗುರು ನೀಚ, ತಂದೆಗೆ ಇನ್ನೊಂದು ಬರಬೇಕು. ಇವನು ಅನಾಥನಾಗಿ ಹುಟ್ಟುವಾಗಲೇ ಶನಿ ನಕ್ಷತ್ರದಲ್ಲಿ ಹುಟ್ಟಿರೋದು. 5ನೇ ವಯಸ್ಸು ಇಲ್ಲ 6ನೇ ವಯಸ್ಸಿಗೆ ಆ ಜನ್ಮ ಶನಿ ಹೊಡೆದು ಬಿಟ್ಟಿರುತ್ತೆ, ತಾಕೊಂಡ್ಬಿಟ್ಟಿರುತ್ತೆ. ಕನ್ಫರ್ಮ್ 7.5 ನಡೆದಿರುತ್ತೆ ಇವನಿಗೆ. 5ನೇ ವಯಸ್ಸು ಇಲ್ಲ 6ನೇ ವಯಸ್ಸಿಗೆ ಇವನು ಎಕ್ಸಿಟ್ ಆಗ್ಬಿಟ್ಟಿರ್ತಾನೆ ತಂದೆಯಿಂದ. ಅಂದ್ರೆ ತಾಯಿಗೆ ಅದು ಗೊತ್ತಾಗಿ ಆ ಮಗನನ್ನ ಕರ್ಕೊಂಡು ದೂರ ಬಂದ್ಬಿಡ್ತಾರೆ. ಎಲ್ಲೋ ಬಂಧುಗಳ ನೆರಳು, ಇನ್ನೊಂದು ಶನಿ ದಶೆ ಅಲ್ವಾ, ನರಕ ತೋರಿಸಿ ಒದ್ದಾಡಿಸಿ ಆ ನಂತರ ಬುಧ ದಶ ಚೆನ್ನಾಗಿದೆ. ಒಂದಷ್ಟು ಬುದ್ಧಿಗೆ ತಕ್ಕಂತ ಮಾತು, ಮಾತಿಗೆ ತಕ್ಕಂತ ಕೆಲಸ, ಕೆಲಸಕ್ಕೆ ಏನೋ ಒಂದು ಬದುಕು. ಆಮೇಲೆ ಕೇತು, ಆಮೇಲೆ ಶುಕ್ರ. ನೋಡಿ, ಶುಕ್ರ ಬರ್ತಿದ್ದ ಹಾಗೆಯೇ ಮದುವೆ, ಮುಂಜಿ, ಕುಟುಂಬ ಯಾರೋ ನಿಂತ್ಕೋತಾರೆ. ಗುರು ನೀಚ ಅಲ್ವಾ, ವಕ್ರ ಅಲ್ವಾ. ವಕ್ರವಾಗಿ ಒಂದು ಗುರುಸ್ಥಾನದ ವ್ಯಕ್ತಿ, ತಂದೆಯೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ, ಮಾವಂದಿರೋ, ಈ ತರದ್ದು ಬಂದು ಆ ಯೋಗಗಳ ಪರವಾಗಿ ನಿಂತು ದಾರಿ ಮಾಡಿಕೊಡುತ್ತೆ. ಆ ಒಂದು ತಂದೆಗೆ ಮೋಸ ಮಾಡ್ಬಿಡ್ತಾನೆ, ಕದೀತಾನೆ. ಆಸ್ತಿ, ಹಣಕಾಸು, ಇನ್ನೊಂದು ಗುಪ್ತವಾಗಿ ಇದು ಮಾಡತಕ್ಕಂಥದ್ದು ಮಾಡ್ತಾನೆ. ಮಾಡಿರ್ತಾನಮ್ಮ ಇವನು ಜೈಲಿಗೆ ಹೋಗ್ಬಿಡ್ತಾನಮ್ಮ ಇವನು. ಇಲ್ಲ, ಇವನ್ ಜೀವನವನ್ನ ಚಿನ್ನಾಭಿನ್ನ ಮಾಡ್ಕೊಬಿಡ್ತಾನೆ ಇವನು. ಈ ತರದ್ ಮಾಡ್ಕೊಬಿಟ್ಟಿದ್ದಾನೆ. ಇವತ್ತು ತಾಯಿಯಿಂದಲೂ ದೂರ ಆಗ್ಬಿಡ್ತಾನೆ. ಅಂದ್ರೆ ಇಲ್ಲ ಗುರುಗಳೇ, ತಾಯಿಯಿಂದಲೂ ದೂರ. ಇವನಿಗೆ ಗುರು ನೀಚ, ಸೋದರರೂ ಇರುವುದಿಲ್ಲ ಅಂತೆ. ಇಲ್ಲ, ಗುರು ನೀಚ, ಕುಟುಂಬವೂ ಇರುವುದಿಲ್ಲ.
ಹೌದು. ಸೋದರಿಯರು ಇರ್ತಾರೆ ವಕ್ರ, ಅಂದ್ರೆ ದೊಡ್ಡಮ್ಮನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು ಇರ್ತಾರೆ. ಅವ್ರ ಪ್ರೀತಿಯಿಂದ ಹತ್ರ ಬಂದ್ರು ಕೂಡ ಈತ ಅವ್ರಿಗೂ ಬತ್ತಿ ಇಟ್ಟು ಬಿಡ್ತಾನೆ. ಯಾಕಂದ್ರೆ ಗುರು ನೀಚ, ದಿಸ್ ಮ್ಯಾನ್ ವಿಲ್ ಡೂ ಮಿಸ್ಟೇಕ್ಸ್. ಆ ಪೊಗರೊಂದು ಬರುತ್ತೆ, ಎಲ್ಲರನ್ನ ವಕ್ರವಾಗೇ ನೋಡ್ತಾನೆ, ವಕ್ರ ಬುದ್ಧಿಯಿಂದಲೇ ನೋಡ್ತಾನೆ, ವಕ್ರವಾಗೇ ಬಳಸ್ಕೊಳ್ಳೋದು ನೋಡ್ತಾನೆ. ಅವನಲ್ಲಿರುವ ಒಂದು ವರ್ಣ ಹೊರಗಡೆ ಬರುತ್ತೆ, ದುಶ್ಯಾಸನ ಬುದ್ಧಿ ಹೊರಗಡೆ ಬರುತ್ತೆ, ದುರ್ಯೋಧನನ ಬುದ್ಧಿ ಹೊರಗಡೆ ಬರುತ್ತೆ. ನೆನ್ಪಿಟ್ಕೊಳ್ಳಿ, ನಮ್ಮ ಜನ್ಮಕ್ಕೆ ತಕ್ಕಂತ ಒಂದು ಬುದ್ಧಿ ಬರುತ್ತೆ. ದುರ್ಯೋಧನನಿಗೆ ಜನ್ಮದಲ್ಲಿ, ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಯಾರ ಮೇಲೆಯೂ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ನೀವು ನೋಡಿ, ಕೆಲವು ವ್ಯಕ್ತಿಗಳು, ಜೊತೆಲಿರೋ ವ್ಯಕ್ತಿಗಳು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ, ನೆಗೆಟಿವೇ. ನಿಮಗೆ ಗೊತ್ತಾ, ಆ ವ್ಯಕ್ತಿ ಅವತ್ತು ನೋಡಬಾರ್ದು ಸ್ಥಿತಿನಲ್ಲಿ ಅಲ್ಲಿ ನೋಡಿದ್ದೆ ಗೊತ್ತಾ, ಅದೇ ಮಾತಾಡು. ಯಾರಿಗೆ ಬೇಕಿತ್ತು ಆ ಮಾತು, ನಮ್ಮ ಮನ್ಸನ್ನು ಒಳ್ಳೆ ಮಾಡ್ಬಿಟ್ಟ. ಬರೀ ನೆಗೆಟಿವೇ, ತುಂಬಾ ನೆಗೆಟಿವ್ ಮಾತಾಡ್ತಾರೆ. ಅಂದ್ರೆ ಅವ್ರ ಜಾತಕ ಪರಿಶೀಲಿಸಿ, ಒಂದು ಗುರು ವಕ್ರ, ಇಲ್ಲ ಗುರು ನೀಚ, ಇಲ್ಲ ಗುರು ಚಾಂಡಾಳ ದೋಷ ಕನ್ಫರ್ಮ್ ಮಕ್ಕಳೇ. ಇನ್ನೊಬ್ಬರ ಬಗ್ಗೆ ಸದಾ ತಪ್ಪು ಅಭಿಪ್ರಾಯ, ತಪ್ಪಾಗಿ ಮಾತಾಡ್ತಾನೆ, ತಪ್ಪುಗಳನ್ನೇ ಹುಡುಕ್ತಾನೆ, ತಪ್ಪನ್ನೇ ಯೋಚನೆ ಮಾಡ್ತಾನೆ, ಅಂದ್ರೆ ಕನ್ಫರ್ಮ್ ಜಾತಕದಲ್ಲಿ ಗುರು ವಕ್ರ, ಇಲ್ಲ ಗುರು ನೀಚ, ಇಲ್ಲ ಗುರು ಚಾಂಡಾಳ ದೋಷ ಬಂದ್ಬಿಟ್ಟಿರುತ್ತೆ. ಅವನಿಗೆ ಎಂತ ಶುದ್ಧ ಪಾಯಸ ಕೊಟ್ಟರು, ಅದಕ್ಕೆ ಅವನ ಜೀವನವೇ ಅವನ ಜೀವನವೇ ತಪ್ಪಾಗಿ ಬಿಡುತ್ತೆ. ಇನ್ನೊಬ್ಬರ ತಪ್ಪುಗಳನ್ನೇ ಹುಡುಕುತ್ತಿರತಕ್ಕಂಥ ವ್ಯಕ್ತಿಗೆ, ಇನ್ನೊಬ್ಬರ ತಪ್ಪುಗಳ ಬಗ್ಗೆ ನೋಡ್ತಿರತಕ್ಕಂಥ ವ್ಯಕ್ತಿಗೆ ತಾನು ತಪ್ಪಿಗೆ ಹೆಜ್ಜೆ ಇಡ್ತಾನೆ. ತಾನು ಕಳ್ಳ, ಪರರ ನಂಬ. ತಾನು ಕಳ್ಳ, ದೊಡ್ಡ ಕಳ್ಳ ಅವನೇ. ಅದಕ್ಕೆ ಅವನು ಇನ್ನೊಬ್ಬರ ಬಗ್ಗೆ ಆ ತರ ನೋಡ್ತಿರೋದು. ಯಾರಾದ್ರೂ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದನ್ನ ನಾನು ಹೇಳ್ತೀನಿ, ಏನೋ ಮನುಷ್ಯ ನೀನು ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ನೋಡಿದ್ದೇನೆ ಒಬ್ಬ ವ್ಯಕ್ತಿಯನ್ನ, ಮನೆಗೆ CC ಕ್ಯಾಮ್ರಾ ಹಾಕೊಂಡು ಕುಳಿತುಕೊಂಡು, ಹಾಲು ಇನ್ನೊಂದು ಮನೇಲಿ ಯಾರು ಇಲ್ಲ, ಹೆಂಡತಿ ಅಷ್ಟೇ ಇರೋದು, 2 ಮಕ್ಕಳು ಅಷ್ಟೇ ಇರೋದು. ಅದನ್ನ ನೋಡ್ತಾ ಕುತ್ಕೊಂಡು ಪ್ರತಿ 10 ನಿಮಿಷಕ್ಕೆ ಇದೇನು ಇದೆತ್ತ ಅನ್ನತಕ್ಕಂಥ ರೀತಿನಲ್ಲಿ, ಆಕೆ ಬುದ್ಧಿವಂತೆ ಅಲ್ವಾ, ವಿದ್ಯಾವಂತೆ ಅಲ್ವಾ, ಜ್ಞಾನವಂತೆ ಅಲ್ವಾ, ವೃತ್ತಿವಂತೆ ಅಲ್ವಾ, ಎಲ್ಲ ಇದೆ ಮಗು ಮಾಡೋದು. ಈ ವ್ಯಕ್ತಿ ಒಂದು ಎಡವಟ್ಟು ಮಾಡ್ತಾನೆ ಅಂದ್ರೆ ಎಡವಟ್ಟು ಸಹವಾಸಕ್ಕೆ ಬೆದ್ದಿದ್ದಾನೆ. 2 ಮಕ್ಕಳು ತಂದೆ, ಆ ಮಕ್ಕಳು ಒಂದು 14-16 ವರ್ಷ. ತಾನು ಕಳ್ಳ, ಪರರ ನಂಬ. ಯಾವಾಗ್ಲೂ ಹೆಂಡತಿ ಮೇಲೆ ಸಂಶಯ ಪಿಶಾಚಿಯಾಗಿ ಕ್ಯಾಮರಾ ಇಟ್ಕೊಂಡು ಕೂತಿರತಕ್ಕಂಥ ವ್ಯಕ್ತಿ. ತನ್ನ ಬಗ್ಗೆ ಇನ್ನೇನು ಮಾತಾಡ್ಬಿಡ್ತಾಳೋ ಅಂತಕ್ಕಂಥದ್ದು, ತನ್ನವ್ರ ಹತ್ರ ಇನ್ಯಾರ ಹತ್ರನು ಫಂಕ್ಷನ್ಸ್ಗೂ ಎಲ್ಲಿಗೂ ಕರ್ಕೊಂಡು ಹೋಗಲಾರ್ದ ವ್ಯಕ್ತಿ. ಕನ್ಫರ್ಮ್ ಹೇಳ್ತೇನೆ ಮಕ್ಳೇ, ದುರ್ಯೋಧನಗೆ ಆ ಬುದ್ಧಿ ಇತ್ತು. ಅವನು ಯಾರನ್ನು ನೀವು ಎಷ್ಟೇ ತಿನ್ಸಿ, ಎಷ್ಟೇ ಮಾಡಿ, ಎಷ್ಟೇ ಒಳ್ಳೇದು ಮಾಡಿ, ಅವನ ಬುದ್ಧಿ ಮಾತ್ರ ಎಲ್ಲರನ್ನ ಹೀಗೆ ನೋಡೋದು. ಈ ಪೊಲೀಸ್ ಬುದ್ಧಿ ಅಂತ ಹೇಳ್ತಾರೆ, ಪೊಲೀಸ್ಗಿರ್ಬೇಕು ಮಕ್ಳೇ. ಪೊಲೀಸ್ಗದಿಲ್ಲ ಅಂದ್ರೆ ನಾವು ಬಾಳಕ್ಕಾಗೋದಿಲ್ಲ. ಅವ್ರು ಯಾರನ್ನೂ ನಂಬೋ ಹಾಗಿಲ್ಲ. ಎಷ್ಟು ಒಳ್ಳೆಯವನು ಬೇಕಾದ್ರೂ ಯಾವುದೋ ಒಂದು ಸನ್ನಿವೇಶದ ಒತ್ತಡಕ್ಕೆ ಒಳಗಾಗಿ ಅವನ ಅಪರಾಧಿಯಾಗಿರುತ್ತಾನೆ, ಮಾಡ್ಬಿಡ್ತಾನೆ ಅಪರಾಧ. ಅದರಿಂದ ಬಾಯಿ ಬಿಡಿಸ್ಲಿಕ್ಕೆ ಅವರು ನಾನಾ ತಂತ್ರ, ಪ್ರತಿತಂತ್ರ, ರಣತಂತ್ರ, ವಿಜಯ ತಂತ್ರ, ಅದು ಕೇಳೋದು ನೋಡೋದು, ಅವರು ಹಾಗೆಯೇ ಬೈ ಬರ್ತ್ ಗಾಡ್ ಗಿಫ್ಟ್. ಅದು ಟ್ರೈನಿಂಗ್ ಕೊಟ್ಟಿರ್ತಾರ, ಇನ್ನೊಂದಲ್ಲ. ಎಲ್ಲರೂ ಪೊಲೀಸ್ ಆಗ್ಲಿಕ್ಕೆ ಆಗೋಲ್ಲ. ಎಲ್ಲರೂ ಪೊಲೀಸ್ ಇಲಾಖೆಗೆ ಹೋಗಿ ಕೂಡ ಕೆಲಸ ಮಾಡಕ್ ಹೋಗಲ್ಲ, ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ತಗೋಬಿಡ್ತಾರೆ, ಇಲ್ಲ ಯಾವ್ದಾದ್ರು ಸಿಸ್ಟಮ್ಸ್ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ನನ್ನ ಸ್ನೇಹಿತರು ಒಬ್ರಿದ್ದಾರೆ, ನಾನು ಸುಮ್ಮನೆ ನೀವು ಪೊಲೀಸ್ ಇಲಾಖೆ ಎಲ್ಲ, ನೀವು ಟೀಚಿಂಗ್ ಇಲಾಖೆಗೆ ಬರ್ಬೇಕಿತ್ತು, ಅದಕ್ಕೆ ಕಂಪ್ಯೂಟರ್ ಸೆಕ್ಷನ್ಗೆ ಹಾಕ್ಸ್ಕೊಬಿಟ್ಟಿದ್ದಾನೆ ಶಂಕರ್. ಆಗಲ್ಲ, ಏನ್ ಮಾಡೋದು? ನನ್ನ ಹೆಂಡತಿ ನೋಡಿದ್ರೆ ಯಾವಾಗ್ಲೂ ಪೊಲೀಸಲ್ಲಿ ಇದ್ದೀರಾ, ಏನು ಇಲ್ವಾ, ಅದು ಇದು ಅಂತಿರ್ತಾಳೆ. ನನಗೆ ಅದು ಬರೋಲ್ಲ. ನನ್ನ ಕಾಫಿ ಸಮೇತ ನಾನು ದುಡ್ಡು ಕೊಟ್ಟು, ನನ್ನ ಸ್ಟೇಷನಲ್ಲಿ ನಾನೇ ದುಡ್ಡು ಕೊಟ್ಟು ತರಿಸ್ಕೊಂಡು ಕುಡಿಯೋದು. ಬಿಟ್ಟಿ ಕಾಫಿ ಕುಡಿಯಲ್ಲ, ಬಿಟ್ಟಿ ಟೀ ಸಮೇತ ಕುಡಿಯಲ್ಲ. ಐ ವಿಲ್ ನಾಟ್ ಡೂ ಇಟ್ ಅಂತ ಇದಾರೆ ಯಾರೋ ಕೆಲವರು ಇದಾರೆಪ್ಪ ಆ ಥರದ್ದು ಮಾಡೋದು. ಪೊಲೀಸ್ ಇಲಾಖೆನಲ್ಲಿ ಆ ರೀತಿಯೇ ಇರಬೇಕು. ಅವರು ಯಾರನ್ನು ನಂಬಬಾರ್ದು, ಎಲ್ಲ ಒಂದು ಗುಹ್ಯವಾಗಿಯೇ ನೋಡ್ತಿರ್ಬೇಕು. ಸಾಮಾನ್ಯ ಮನುಷ್ಯ ಆ ಥರ ಮಾಡ್ಕೊಂಡಂದ್ರೆ ಎಡವಟ್ಟು ಸಂಸಾರ ಆಯ್ತು. ಪ್ರತಿಯೊಂದಕ್ಕೂ ಅನುಮಾನ, ಅಪಾರ್ಥ, ಡೌಟಿಂಗು. ನನ್ನ ಹೆಂಡತಿ ಎಲ್ಲೋದ್ಲು, ನನ್ನ ಗಂಡ ಎಲ್ಲೋದ, ನನ್ನ ಗಂಡ ಏನು ಮಾಡ್ತಾವ, ನನ್ನ ಗಂಡ ಏನು ತಿಂತಾವ, ನನ್ನ ಗಂಡ ಇನ್ನೇನು ಮಾಡ್ತಾನೆ ಅನ್ನತಕ್ಕಂಥದ್ದು. ನನ್ನ ಸ್ಟಾಫ್ ಏನು ಮಾಡ್ತಿದ್ದಾರೆ, ನನ್ನ ಬಾಸ್ ಏನು ಮಾಡ್ತಿದ್ದಾರೆ, ನಮ್ಮ ಬಾಸ್ ಹೆಂಡತಿ ಎಲ್ಲಿಗೋಗು. ಏನಕ್ಕೆ ಬೇಕು? ಮಾಡೋ ಕೆಲಸದ ಮೇಲೆ ಗಮನ ಬಿಟ್ಟು. ಯಾಕೆ ಮಾತು ಹೇಳ್ತಿದ್ದಾರೆ ಅಂದ್ರೆ, ಗುರು ನೀಚ ಇದ್ರೆ ಇದೆಲ್ಲ ಕೆಲಸಗಳು ಮಾಡಿಸುತ್ತೆ. ಸೀಕ್ರೆಟ್ಗಳು ಮೇಂಟೈನ್ ಮಾಡೋದು ಅವ್ರು ಅಂದ್ಕೋಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಸೀಕ್ರೆಟ್ಗಳು ಎಷ್ಟೋ ಕಡೆ ಬಿಟ್ಬಿಟ್ಟಿರ್ತಾರೆ. ಇನ್ನೊಬ್ಬರ
ಸೀಕ್ರೆಟ್ಗಳನ್ನ ಹುಡುಕುತ್ತಾ ತಮಗೆ ಒಂದು ದೊಡ್ಡ ಬಂಡೆಕಲ್ ತಂದಿಟ್ಕೊಬಿಟ್ಟಿರ್ತಾರೆ. ಗುರು ನೀಚ ಇದ್ರೆ, ಗುರು ವಕ್ರ ಇದ್ರೆ ಅರ್ಧ ಜೀವನ, ಅರ್ಧ ಬದುಕು, ಅರ್ಧ ಅವಮಾನ ಗ್ಯಾರಂಟಿ. ನಾನು ನೋಡಿದ್ದಾನೆ. ಅದರಲ್ಲಿ ಏನಾದ್ರೂ ಶನಿ ರಾಹು ಕುಜುಗಳೇನಾದ್ರೂ ಇತ್ತು ಅಂದ್ರೆ ಹುಡುಕೊಂಡು ಬಂದು ಹೊಡೆದಾಕ್ಬಿಡುತ್ತೆ. ಹೌದು, ಹುಡುಕಿಕೊಂಡು ಬಂದು ಹೊಡೆಯುತ್ತದೆ ಪ್ರಕೃತಿ. ಅಂತಿಂತ ಹೊಡ್ತಾ ಅಲ್ಲ, ಹೊಡೆಯೋದೆ. ಅಂತಿಂತವರೆಲ್ಲ ಕೈಯಲ್ಲಿ ಹೊಡೆಸ್ಕೊಳಲ್ಲ. ಪೂರ್ತಿ ಸರ್ವನಾಶ. ಗುರು ನೀಚ ಅಂದ್ರೆ ಏನ್ ಗೊತ್ತಾ? ಇಡೀ ಸಂಸಾರ ಬೀದಿಗೆ ಬಂದ್ಬಿಡ್ಬೇಕು, ಇಲ್ಲ ದೇಶಾಂತರ ಹೋಗ್ಬಿಡ್ಬೇಕು, ಇಲ್ಲ ಓಡೋಗ್ಬಿಡ್ಬೇಕು. ಆ ತರದ್ ಮಾಡಿಸ್ಬಿಡ್ತಾನೆ. ನನ್ನ ಪರಮಾಪ್ತ ಆಚಾರ್ಯರು ಅವರ ಇಬ್ಬರು ಜ್ಯೋತಿಷ್ಯ ಕಲಿಯುವಾಗ ನಮ್ಮಿಬ್ಬರಿಗೂ ಇದೆ ಗುರುಕೇತು ಸಂಧಿ. ಆದ್ರೆ ಆತನಿಗೂ ಗುರು ವಕ್ರ. ಆತನಿಗೆ ಯಾರೇ ಜಾತಕ ಹೇಳೋಕ್ ಬಂದ್ರು ಫಸ್ಟ್ ಹೇಳೋದು ನೆಗೆಟಿವ್. ಇದು ಮುರಿದೋಗುತ್ತೆ ಗುರುಗಳ. ನಾನ್ ಬಂದು ತೊಂದರೆ ಬರುತ್ತೆ, ಸರಿಪಡಿಸ್ಬೋದು, ಆಗಿದೆ. ಇವನು ಹೇಳಿದೆಲ್ಲ ಮುರಿದೋಗಿದೆ, ಹೋದ್ರೆ ಆಕ್ಸಿಡೆಂಟೇ. ನಾ ಹೇಳಿದ್ದೇನೆ ಅಲ್ಲೊಂದು ಆಕ್ಸಿಡೆಂಟ್ ಆಗುತ್ತೆ, ಸಣ್ಣ ಪೆಟ್ಟು ಆಗುತ್ತೆ, ಬಚಾವ್ ಆಗ್ಬಿಡ್ತೀವಿ, ಆಗಿದೆ. ನನಗೆಲ್ಲ ಕಾಣಿಸೋದು ಪಾಸಿಟಿವೇ, ಆತನಿಗೆ ಕಾಣಿಸೋದೆಲ್ಲ ನೆಗೆಟಿವೇ. ನಾವು ನಂಬಲ್ಲ. ಕ್ಷುದ್ರ, ತಾಂತ್ರಿಕ, ಮಾಂತ್ರಿಕ ಇದೆಲ್ಲ ಸಾಧನೆಗಳು ಮಾಡ್ಕೊಂಡಿದ್ದಾನೆ. ಹೌದು, ನಾನು ಆ ಕಡೆ ತಿರುಗಿ ಕೂಡ ನೋಡಿಲ್ಲ. ಆತ ತಗೊಂಡಿದ್ದೆ ಕಾಳಿಕಾ ಮಂತ್ರವನ್ನ, ನಾನು ತಗೊಂಡಿದ್ದೆ ಸರಸ್ವತಿ ಮಂತ್ರವನ್ನ. ನನ್ನ ಗುರುಗಳು ಬೈದ್ರು, ಏನೋ ಬುದ್ಧಿಗಿದ್ದಿ ಇಲ್ಲವೇನೋ ಅಂತ. ನಾನು ಹೇಳಿದೆ, ಗುರುಗಳೇ, ಚಿರಂತನಂ ನಿರಂತರಂ ಅನ್ನೋ ಒಂದು ಇರಬೇಕು ಅಂದ್ರೆ ಸರಸ್ವತಿ ಇದ್ಬಿಟ್ರೆ ಸಾಕು ಗುರುಗಳೇ. ಎಲ್ಲಿದ್ರು ಬದುಕೋತೀನಿ, ಸಾಕು. ಆ ವಿದ್ಯೆ ಸಾಕು. ನನಗೊಂದು ಗೌರವ ಇರುತ್ತೆ. ಎಲ್ಲಿ ಸರಸ್ವತಿ ಇರುತ್ತೋ ಅಲ್ಲಿ ಗೌರವ ಇರುತ್ತೆ. ಬಟ್ ಎಲ್ಲಿ ಲಕ್ಷ್ಮಿ ಇರುತ್ತೋ ಅದು ಚಂಚಲ, ಒಂದಿನ ಹೊರಟೋಗುತ್ತೆ. ಆಮೇಲೆ ಎಲ್ಲಿ ಶಕ್ತಿ ಇರುತ್ತೋ ಒಂದಿನ ಇರಲ್ಲ, ಅದು ಹೊರಟೋಗುತ್ತೆ, ನಿಶಕ್ತಿ ಬರುತ್ತೆ. ಆ ಶಕ್ತಿಯ ಬಲದಲ್ಲಿ ಯಾರನ್ನೋ ತುಳಿಯೋದೋ ಇನ್ನೊಂದೋ ಮಾಡೋಕ್ಕೋಗಿ, ಮಾಡೋಕ್ಕೋಗಿ ಆಗಬಾರ್ದು ಆಗುತ್ತೆ. 100%. ಅದನ್ನ ನಾನು ಆತನಿಗೂ ನೋಡಿದ್ರೆ ನೀವು ನಂಬೋಲ್ಲ. ಆತನ ಮದುವೆ ಒಂದು ರಾದ್ದ ಅಂತ ಆಗಿಬಿಡ್ತು. ದೇಶಾಂತರ ಹೋಗ್ಬಿಟ್ಟಿದ್ದ, ಒಂದು 3 ತಿಂಗಳು ಫೋನ್ ಸ್ವಿಚ್ ಆಫ್. ನಾನು ಎಲ್ಲಿ ಹೋಗ್ಬಿಟ್ಟಾಯ್ತಾ ಪುಣ್ಯಾತ್ಮ, ಅಜ್ಜು ರಾಮಚಂದ್ರ ಅಂತ. somehow he came back. ಹೇಳಿದೆ, ನೋಡಪ್ಪ ಹೇಗೋ ನಿಭಾಯಿಸು ಅನ್ನತಕ್ಕಂಥದ್ದು. ಪುಣ್ಯಾತ್ಮನ ನಕ್ಷತ್ರವು ಪುಷ್ಯ ನಕ್ಷತ್ರ. ಅಲ್ಲಿ ನೋಡಿ, ಅದೊಂದು ಬೇರೆ ಗತಿ. ವನವಾಸ ನಿಶ್ಚಿತಂ ಅಂತ ಹೇಳ್ತಿರ್ತಾನಲ್ವ ಪುಷ್ಯ. ಅದೇ ರೀತಿಯೇ ನಿಮ್ಮ ಜನ್ಮಕ್ಕೆ ತಕ್ಕಂತೆ ನಿಮ್ಮ ಜಾತಕದಲ್ಲಿ ಕೆಲವೊಂದು ಪುಷ್ಕರಗಳಿರುತ್ತೆ, ಆ ಒಂದು ತಡೆಗೋಡೆಯಾಗಿ ನಿಂತಿರುತ್ತೆ. ಅದರಲ್ಲಿ ಗೋದಾವರಿ ಪುಷ್ಕರ ಅನ್ನೋದೇ ವನವಾಸ ಪುಷ್ಕರ. 1980ರಲ್ಲಿ ಹುಟ್ಟಿದವರಿಗೆ ಗೋದಾವರಿ ಪುಷ್ಕರ ಶಾಪವಿರುತ್ತದೆ. ಇದು ನಿಶ್ಚಿತ. ಅಂದ್ರೆ ರಾಮಚಂದ್ರರ ಹಾಗೆ ವನವಾಸ ಹೋಗುವಂತ ಪರಿಸ್ಥಿತಿ. ಗೋದಾವರಿ ಪುಷ್ಕರದಲ್ಲೇ ರಾಮಚಂದ್ರ ಪ್ರಭು ವನವಾಸ ಪ್ರಾಪ್ತ. ವನವಾಸ ಯೋಗ. ದಶರಥರಿಗೆ ಪ್ರಾಣತ್ಯಾಗಂ, ಪ್ರಾಣ ಹೋಯ್ತು. ಮಗ ಹೋದ ಅಂತೇಳಿನೇ ವಯಸ್ಸಾದ ಕಾಲದಲ್ಲಿ ತಟ್ಕೊಳ್ಳಿಲ್ಲ. ಅದು ಶ್ರವಣಕುಮಾರರ ತಂದೆ ತಾಯಿಯ ಶಾಪವಿತ್ತು, ಹೋಯ್ತು. ಅದೇ ಸಂದರ್ಭದಲ್ಲಿಯೇ ಪಾಂಡವರು ಅಜ್ಞಾತವಾಸ ಗೋದಾವರಿ ಪುಷ್ಕರದಲ್ಲೇ ಅಂತ ಹೇಳ್ತಾರೆ. ನೋಡಿ ಎಂಥ ಬದುಕು ಬಂದ್ಬಿಡ್ತು. ದಶರಥರಿಗೆ ತನ್ನ ಮಗ ಪ್ರಾಪ್ತ ವಯಸ್ಸು, ಬದುಕು, ಜೀವನ ಅಂತಕ್ಕಂಥದ್ದು ಬಂದಿದೆ. ಆನಂದವಾಗಿರ್ಬೇಕು. ಅವನ ಮದುವೆ, ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಇದೆಲ್ಲ ಅನ್ನುವ ಆ ಸುಖವನ್ನೇ ಕೊಡ್ಲಿಲ್ಲ. ತಗೊಂಡು ಹೊರಟೋಗ್ಬಿಡ್ತು. ಪ್ರಾಣವೇ ಹೊರಟೋಯ್ತು. ನನ್ನ ಮಗ ಇಲ್ಲ ಅಂದಿದ್ದೆ, ರಾಮ 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 ಆಲಾಪಿಸಿ ಜೀವ ಬಿಟ್ಟುಬಿಡ್ತು. ಇಂದ್ರಪ್ರಸ್ಥ. ಯೋಚನೆ ಮಾಡಿ ನೋಡಿ. ಇವತ್ತಿನ ಡೆಲ್ಲಿ ಅಂತ ಏನು ಮಾತಾಡ್ತೇವೆ, ಇಂದ್ರಪ್ರಸ್ಥ. ಎಲ್ಲಿಯವರೆಗೂ ರಾಜ್ಯಭಾರ, ಮಗಧ, ಬಿಹಾರ. ನೆನಪಿಟ್ಕೊಳ್ಳಿ, ಇವತ್ತಿನ ಬಿಹಾರ ಅಂತ ನಾವೇನ್ ಮಾತಾಡ್ತೇವೆ, ಮಗಧ. 1 2 ಇರಾಕ್ವರೆಗೂ ಹಬ್ಬಿತ್ತು ಅವರ ರಾಜ್ಯಭಾರ. ಯಾವ ಮಟ್ಟಕ್ಕೆ ಅಂದ್ರೆ, ಹೋಗ್ಬಿಟ್ಟು ಆ ಮಗಧದಲ್ಲಿ ರಾಜ್ಯಭಾರ ಮಾಡ್ತಿದ್ದವನು ಜರಾಸಂಧ. ಅವನಿಗೊಂದು ಬುದ್ಧಿ ಇತ್ತು. ಎಲ್ಲಾ ರಾಜರುಗಳ ರಾಜಕುಮಾರನ ತಗೊಬಂದು ಬಂದಿ ಮಾಡಿಟ್ಟಿಕೊಂಡಿದ್ದ. 22,800. ಇನ್ನು 3,200 ಜನ ಸೇರಿದ್ರೆ ಕಾಳಿಕಾದೇವಿಗೆ ಬಲಿ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ರಾಜರುಗಳೇ ಇಲ್ಲ, ನಾನೇ ರಾಜ. ನೋಡಿ, ಅಲ್ಲೊಂದು ಸ್ವಯಂ ಅಲಿಖಿತ ಒಪ್ಪಂದ ಒಂದಿತ್ತು. ಸ್ವಯಂ ಅಲಿಖಿತ ಒಪ್ಪಂದ. ಲಿಖಿತ ಅಲ್ಲ, ಅಲಿಖಿತ.
ಭೀಷ್ಮರ ಮೇಲೆ ಅವನು ಯುದ್ಧಕ್ಕೆ ಹೋಗಲಿಲ್ಲ. ಎಲ್ಲೋ ಅವನಿಗೊಂದು ಸಣ್ಣ ಅಳುಕು, ಸೋತು ಬಿಟ್ರೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ ಅನ್ನತಕ್ಕಂಥದ್ದು. ಭೀಷ್ಮರು ಅಷ್ಟೇ, ಬ್ರಹ್ಮವರ ಗರ್ವಿತ, ರುದ್ರಾಂಶ ವರಗರ್ವಿತ, ಯಾಕೆ ಹೋಗ್ಬೇಕು ನೋಡೋಣ ನಾನು ಅಂತ, ನಿನ್ ಸುದ್ದಿಗೆ ನಾನ್ ಬರಲ್ಲ, ನನ್ನ ಸುದ್ದಿಗೆ ನೀನ್ ಬರಲ್ಲ ಅಂತ ಆತ ಯಾವತ್ತೂ ಕುರು ಸಾಮ್ರಾಜ್ಯದ ಕಡೆ ಹೆಜ್ಜೆ ಇಡ್ಲಿಕ್ಕೆ ಹೋಗ್ಲಿಲ್ಲ. ಒಂದು ವರಸೆನಲ್ಲಿ ಯಾದವರಿಗೆ ಅವನು ಸಂಬಂಧಿಕ ಕೂಡ ಆಗ್ತಾನೆ. ಶಿಶುಪಾಲ ಅಂತ ಏನಿರ್ತಾನೋ ಅವನ ದತ್ತು ಪುತ್ರ ಜರಾಸಂಧನಿಗೆ ಶಿಶುಪಾಲ ದತ್ತು ಪುತ್ರ. ಅವನ ನಿಜವಾದ ಮಗ ಬಂದು ಸಹದೇವ. ಜರಾಸಂಧನ ಸಂಹಾರ ಆದ ಮೇಲೆ ಅವನ ಮಗ ಎಷ್ಟು ಭಕ್ತಿ ಅಂದ್ರೆ ನೀವು ನಂಬಲ್ಲ, ಜರಾಸಂಧನಿಗೆ ತಾತ ಮುತ್ತಾತಂದಿರ ಕಾಲದಿಂದಲೂ ಒಂದು ವಿಶೇಷವಾದಂತ ರಥ ಉಡುಗೊರೆಯಾಗಿ ಬಂದಿರುತ್ತೆ. ಆ ಒಂಥರ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಅದೊಂದು ಅದ್ಭುತವಾದಂತ ರಥ. ಶಕ್ತಿ, ಮಂತ್ರಶಕ್ತಿ, ಧ್ಯಾನ ಶಕ್ತಿ, ಮಹಾ ಪ್ರಣವ ಶಕ್ತಿ ಇದ್ದಂತ ರಥ. ಅದನ್ನ ಸಹದೇವ ಏನ್ ಮಾಡ್ತಾನೆ ಗೊತ್ತಾ, ಜರಾಸಂಧನ ಸಂಹಾರ ಆದ ಮೇಲೆ ಭೀಮಸೇನರಿಗೆ ಕರೆದು ಆ ರಥವನ್ನ ಗಿಫ್ಟ್ ಮಾಡ್ತಾನೆ. ನೀವು ನೋಡಿ, ಭೀಮರನ್ನ ನಾವು ಭೀಮ ಅಂತೀವಿ, ನೀವು ನಂಬೋಲ್ಲ, ಸಹದೇವ ತನ್ನ ಸೋದರಿಯನ್ನು ಕೂಡ ಗಿಫ್ಟ್ ಕೊಡ್ತಾನೆ. ನೀನ್ ಇಟ್ಕೊಳಪ್ಪ, ಮದುವೆ ಆಗಪ್ಪ ಅಂತ. ಆಯ್ತು, ಇಲ್ಲ ಅನ್ನಲ್ಲ, ತಗೋಬಂದು ಆ ರಥವನ್ನ ಕೃಷ್ಣರಿಗೆ ದಾನವಾಗಿ ಕೊಟ್ಟು ಬಿಡ್ತಾನೆ. ಸಹದೇವನ ಸೋದರಿಯನ್ನ ತಗೋಬಂದು ತನ್ನ ತಮ್ಮನಾದಂತಹ ಸಹದೇವನ ಸೋದರನಿಗೆ ಮದುವೆ ಮಾಡ್ತಾನೆ. ಅದು ಭೀಮಸೇನರು. ತನಗೆ ಬಂದದ್ದು ಯಾವತ್ತೂ ಇಟ್ಕೊಳ್ಳಿಲ್ಲ ಭೀಮಸೇನರು. ಅಂತ ಒಂದು ಬಕಾಸುರನ ಸಂಹಾರ ಆಗುವಾಗಲೂ ನನಗಿಂತಲೂ ಶಕ್ತಿ, ಉಗ್ರ ಶಕ್ತಿ ಇದೆ, ಆ ಶಕ್ತಿಗೆ ಪೂಜೆ ಮಾಡ್ಕೊಳ್ಳಿ ಅಂತ ಅಲ್ಲಿ ನರಸಿಂಹರ ಪೂಜೆಯನ್ನ ಮಾಡಿಸ್ತಕ್ಕಂಥದ್ದುಂಟು. ಇವತ್ತಿಗೂ ಹರಿದ್ವಾರ್ ಕಡೆ ಹೋಗುವಾಗ ಅಲ್ಲಿ ಏನು ಏಕಚಕ್ರ ನಗರ ಅಂತ ಏನು ಮಾತಾಡ್ತೇವೆ, ಇವತ್ತಿನ ಹರಿದ್ವಾರದ ಕಡೆ ಅಲ್ಲಿ ಬರುತ್ತೆ. ಈಗಲೂ ಆ ನರಸಿಂಹರ ದೇವಾಲಯ ಇದೆ ಅನ್ನತಕ್ಕಂಥ ಮಾತು. ಆ ಕಾಲದ್ದು 5000 ವರ್ಷಗಳದ್ದು ಅನ್ನತಕ್ಕಂಥ ಮಾತು ಮಕ್ಕಳೇ. ಹೇಳ್ತಾ ಹೋದ್ರೆ ಪೌರಾಣಿಕ ತುಂಬಾ ಇದೆ. ಯಾಕೆ ಇದ್ರ ಬಗ್ಗೆ ಹೇಳ್ತಿದ್ದೇನೆ ಅಂದ್ರೆ, ನಮ್ಮ ಹುಟ್ಟಿನಲ್ಲಿ ಈ ತರದ ಆಲೋಚನೆ, ವಿವೇಚನೆ, ವಿಲೋಚನೆ, ಸುಲೋಚನೆ ಈ ತರ ನಡೀತಿರ್ತಕ್ಕಂಥ ಅವ್ರು ಬದಲಾಗಲ್ಲ. ಅಲ್ಲೊಂದು ನಿಯಮ, ಅಲಿಖಿತ ನಿಯಮ ನೋಡಿ. ಆ ವನವಾಸಕ್ಕೆ ಇವರು ಹೋದಾಗ ಅಜ್ಞಾತವಾಸ, ಅತಿ ಮುಖ್ಯವಾಗಿ ಈ ಒಂದು ಗೋದಾವರಿ ಪುಷ್ಕರದಲ್ಲಿ ಅಜ್ಞಾತವಾಸ. ತಾಯಿ ದ್ರೌಪದಿ ದೇವಿ ಶೈಲೇಂದ್ರಿ ಅವತಾರ. ಹಾಗೆಯೇ ಇನ್ನೂ ಹೇಳಬೇಕು ಅಂದ್ರೆ ಭೀಮ ಅಡಿಗೆ ಭಟ್ಟ, ಅರ್ಜುನ ಆ ಒಂದು ನಾಟ್ಯ ಕಲಿಸುವ ಗುರು, ಬೃಹನ್ನಾಳೆ ನಪುಂಸಕ, ಧರ್ಮರಾಯನ ರಾಜರ ಪಕ್ಕದಲ್ಲಿ ಸುಮ್ಮನೆ ಒಂದು ಗುರು ತರ, ಏನೋ ಒಂದು ಸನ್ಯಾಸಿ ತರ. ಅವನಿಗೆ ಬೇಜಾರಾದಾಗ ಏನೋ ಒಂದು ತತ್ವೋಪದೇಶ, ತತ್ವಗಳು, ನೀತಿಗಳು, ಕಥೆಗಳು ಈ ತರ ಹೇಳ್ತಾ ಅವನಿಗೆ ಒಂದು ಇನ್ನೂ ಬೇಜಾರಾದಾಗ ಅವನ ಜೊತೆ ಚದುರಂಗ ಆಟ ಅದು ಇದು ಅಂತ ಆಡ್ತಕ್ಕಂಥ ಮಾತು. ಇನ್ನು ನಕುಲ ಹೇಳ್ತೀರಾ, ನಕುಲ ಸಹದೇವರು ಅಲ್ಲಿ ಈ ಕುದುರೆ ಇನ್ನೊಂದು ನೋಡ್ಕೊಳ್ಳುವಂತ ಜವಾಬ್ದಾರಿ. ಯಾವ ಜಗಜಟ್ಟಿಗಳು, ಸಾಮ್ರಾಟ ನೆನಪಿಟ್ಟುಕೊಳ್ಳಿ. ಅವತ್ತು ಹೇಳ್ತಾರೆ ಕೃಷ್ಣರು, ನೀನು ರಾಜಸೂಯಾಗ ಮರ್ತು ಬಿಡು ಧರ್ಮರಾಯ, ಇದಾಗೋದಿಲ್ಲ. ನೀನು ಚಕ್ರವರ್ತಿ ಅಂತ ಅನ್ನಿಸ್ಕೋಬೇಕು ಅಂದ್ರೆ ಜರಾಸಂಧ ನೋಡಿಬೇಕು. ಯಾಕಂದ್ರೆ ಜರಾಸಂಧ ತಗೋಬಂದು 22,800 ಚಿಲ್ಲರೆ ಜನಗಳನ್ನ ದಿಗ್ಬಂಧನ ಮಾಡಿಟ್ಟಿದ್ದಾನೆ. ಇನ್ನೊಂದು 3,200 ಜನ ಸೇರ್ಸಿದ್ರೆ ಕಾಳಿಕಾ ಬಲಿ ಮಾಡ್ತಾನೆ. ಇನ್ನು ಅವನಂತ ನಿಲ್ಸೋರೇ ಇಲ್ಲ. ಅದು ಹೊಡೆದು ಬಂದ್ರೆ ಅಷ್ಟೂ ಜನ ನಿನಗೆ ಸರೆಂಡರ್ ಆಗ್ತಾರೆ, ಆ ರಾಜರುಗಳೆಲ್ಲ ನಿನ್ನ ಫಾಲೋ ಮಾಡ್ತಾರೆ ಅಂತ ಅರ್ಜುನನನ್ನ, ಭೀಮನನ್ನ ಕರ್ಕೊಂಡೋಗಿ ಜರಾಸಂಧರ ಸಂಹಾರ ಮಾಡಿಸೋದು. ಅಂತ ಒಂದು ಶಕ್ತಿವಂತರು ಹೋಗ್ಬಿಟ್ಟು ಅಜ್ಞಾತವಾಸದಲ್ಲಿ ಇನ್ನು ಪರಮೇಶ್ವರನ ಇನ್ನೊಂದು ರುದ್ರಾಂಶ ಸಂಭೂತರಾಗಿ ಜನಿಸಿದಂತ ಪರಶುರಾಮರಿಗೂ ಕೂಡ ಗೋದಾವರಿ ಪುಷ್ಕರದಲ್ಲಿಯೇ ಮಾತೃ ಪಿತೃ ಇಬ್ಬರನ್ನು ಬಿಟ್ಟು ವನವಾಸಂ ಎಲ್ಲ ಆ ಶಾಪ, ಮಾತೃಹತ್ಯಾ ಶಾಪ, ಕ್ಷತ್ರಿಯ ಶಾಪ. ಎಷ್ಟೋ ಜನ ಕ್ಷತ್ರಿಗಳನ್ನ ಸಾಯಿಸ್ಬಿಟ್ಟಿರ್ತಾರೆ. ಬ್ರಹ್ಮಹತ್ಯೆ ದೋಷ ಆಗೋಯ್ತು. ಅದನ್ನ ಕಳ್ಕೊಳ್ಳಲಿಕ್ಕೆ ಅವರು ತೀರ್ಥಯಾತ್ರೆಗೆ ಬಂದ್ಬಿಡ್ತಾರೆ.
ಕರ್ಣನಿಗೆ ಮಾತೃವಿಯೋಗ. ಇದೇ ಗೋದಾವರಿ ವಿಚಾರದಲ್ಲೇ ಬರೋದು, ಗೋದಾವರಿ ಪುಷ್ಕರದಲ್ಲೇ. ಕರ್ಣನಿಗೆ ಅಮ್ಮ ಇಲ್ಲ, ಮಾತಾಪಿತೃ ಇಬ್ಬರೂ ಇಲ್ಲ. ಸೂತಪುತ್ರನಾಗಿ ಎಲ್ಲೋ ಬೆಳಿತಾನೆ. ತನ್ನದಲ್ಲದ ಮನೆ, ತನ್ನದಲ್ಲದ, ನಿಜವಾಗ್ಲೂ ಆತನ ತಂದೆ ಯಾರು? ಸೂರ್ಯದೇವ. ತಾಯಿ ಯಾರು? ಕುಂತಿದೇವಿ. ಸಹಜ ಜನ್ಮ, ಕವಚ ಕುಂಡಲಗಳೊಂದಿಗೆ ಹುಟ್ಟಿದಂತಹ ಒಂದು ಶಕ್ತಿ. ಬಡವಾರ್ ಜೀವನ ಪರ್ಯಂತ ಕೊರಗ್ತಿರ್ತಾನೆ. ಜೀವನ ಪರ್ಯಂತ ವನವಾಸ. ನನ್ನ ತಾಯಿ ನನ್ನನ್ನು ತ್ಯಜಿಸಿದ್ಲು, ನನ್ನ ತಾಯಿ ನನ್ನ ತ್ಯಜಿಸ್ಬಿಟ್ಲು ಅನ್ನೋದೊಂದು ಇದೆಯಲ್ಲ, ಅದು ಅಬ್ಬಬ್ಬಾ, ಅದು ಇನ್ನಷ್ಟು ನರಕ. ಯೋಚನೆ ಮಾಡಿ ನೋಡಿ. ಇನ್ನೊಂದಿದೆ, ಈ ಗೋದಾವರಿ ಪುಷ್ಕರದಲ್ಲಿಯೇ ನಂಜುಂಡೇಶ್ವರರಿಗೆ ವಿಷ ಪ್ರಯೋಗ. ಮಂದಾರ ಪರ್ವತವನ್ನು ಕಡೆದಾಗ ಬಂದಂತ ವಿಷವನ್ನು ನುಂಗಿ ಗಂಟ್ಲಲ್ಲಿರಿಸ್ಕೊಂಡ ಆ ವಿಷಕಂಠ ನಂಜುಂಡೇಶ್ವರ ತಾಯಿ ಜಗನ್ಮಾತೆ ಬಂದು ಒಳಗಡೆ ಹೋಗಿದ್ದಿದ್ರೆ ಅಷ್ಟೇ ಶಿವಯ್ಯ ಟಕ್ಕನ್ ಬಂದು ಹಿಂಗೆ ಹಿಡ್ಕೊಳ್ಳುತ್ತೆ. ಅಲ್ಲೇ ನಿಂತ್ಕೊಳುತ್ತೆ. ಒಳಗಡೆಯೂ ಹೋಗ್ತಿಲ್ಲ, ಹೊರಗಡೆ ಬಂದ್ರೆ ನಾವೆಲ್ಲ ಸತ್ತೋಗ್ತೇವೆ. ಒಳಗಡೆ ಹೋದ್ರೆ ಶಿವನೇ ಇಲ್ಲ, ಮುಗಿದೋಯ್ತು. ಕಾಲವೇ ನಿಂತೋಯ್ತು, ಸ್ತಂಭೀಭೂತ. ಇವತ್ತು ಕಾಲ ಇದೆ ಅಂದ್ರೆ ರುದ್ರರೇ. ನಮ್ ಟೈಮ್, ಗುಡ್ ಟೈಮ್, ಬ್ಯಾಡ್ ಟೈಮ್, ಸಕ್ಸಸ್ ಟೈಮ್, ಇನ್ನೊಂದು ಟೈಮ್, ಅನ್ನೊಂದು ಟೈಮ್, ಎವ್ರಿಥಿಂಗ್ ಇಸ್ ರುದ್ರಂ, ರುದ್ರಾಂಶಂ. ನೆನ್ಪಿಟ್ಕೊಳ್ಳಿ. ಹೌದು, ಬಿಡಲಿಲ್ಲ ನನ್ನ ಪರಮ ಆ ಮಹಾ ರುದ್ರಾಂಶರಿಗೆ ಈ ಗೋದಾವರಿ ಪುಷ್ಕರದಲ್ಲೇ ಲಾಕ್, ವಿಷ ಪ್ರಯೋಗ, ವಿಷಕಂಠರಾಗಿದ್ದು ಅನ್ನೋ ಒಂದು ಮಾತು ಮಕ್ಕಳೇ. ಇನ್ನು ಸಾಮಾನ್ಯರು ಈ ಒಂದು ಗೋದಾವರಿ ಪುಷ್ಕರದಲ್ಲಿ ಹುಟ್ಟಿದ್ರೆ ರಾಮ ವನವಾಸ ರಾಮ, ನಿಶ್ಚಿತ ರಾಮ, ಭದ್ರಾಚಲಕ್ಕೆ ಬಂದು ನನ್ನ ರಾಮಯ್ಯ ಆ ಪುಟ್ಟದಾಗಿ ಅಲ್ಲೊಂದು ಪರ್ಣ ಕುಟೀರ ಕಟ್ಕೊಂಡು ಸೀತಾ ಲಕ್ಷ್ಮಣರಾದಿಯಾಗಿ ಅಲ್ಲೊಂದು ಇದ್ದಿತ್ತು ಭದ್ರಾಚಲಂ. ಹೌದು ಮಕ್ಕಳೇ, ತಂದೆ ಇಲ್ಲ, ಏನು ನೋವು ನೋಡಿಲ್ಲ ನನ್ನ ರಾಮಯ್ಯ, ಯಾವ ನೋವು ನೋಡಿಲ್ಲ ನನ್ನ ರಾಮಯ್ಯ. ತಾನು ಅತ್ಯಂತ ಪ್ರಾಣಕ್ಕೆ ಪ್ರಾಣವಾಗಿ ಇಟ್ಟುಕೊಂಡಿದ್ದಂತ ಲಕ್ಷ್ಮಣ ಕಡೆವರೆಗೂ ಇದನ್ನ ಇಲ್ಲ. ಸೀತಾ ಜೊತೆಯಲ್ಲಿತ್ತ. ಹೋಗಲಿ ಮಕ್ಕಳ ಸುಖ ಇಲ್ಲ, ಹೋಗಲಿ ತಂದೆ ಸುಖ ಇಲ್ಲ, ತಾಯಿ ಜೊತೆ ಇಲ್ಲ. ಎಲ್ಲಿದ್ದ ನನ್ನ ರಾಮ? ಎಲ್ಲಿದ್ದ ನನ್ನ ರಾಮ? ನನ್ನ ರಾಮ ನೋಡಿದಷ್ಟು ನೋವಿಲ್ಲ. ಗೋದಾವರಿ ಪುಷ್ಕರದಲ್ಲಿ ಹುಟ್ಟಿದವರಿಗೆ ರಾಮನಂತ ವನವಾಸ ನಿಶ್ಚಿತ. ಕನ್ಫರ್ಮ್ ಹೇಳ್ತೀರಾ? ಹೌದು ಗುರುಗಳೇ, ನಮಗೊಂದು ವಿಷ ಪ್ರಯೋಗ ಆಗಿದೆ. ಗಂಟ್ಲಲ್ಲಿ ವಿಷ ಕಕ್ಕೋಕಾಗ್ತಿಲ್ಲ, ಇರೋಕಾಗ್ತಿಲ್ಲ. ಕನ್ಫರ್ಮ್ ಗುರುಚಾಂಡಾಳ ದೋಷ. ಅಲ್ಲೊಂದು ಕುಟುಂಬ ಇದೆ, ಹೆಸರಿಗಷ್ಟೇ, ಹೇಳ್ಕೊಳಕ್ಕಷ್ಟೇ. ನಾನು ನೋಡಿದ್ದೇನೆ, 1980 ಹುಟ್ಟಿದವರಿಗೆ ಒಂದು ಸಂಸಾರ ಇದ್ದೂ ಇಲ್ಲದ ಹಾಗೆ, ಇಲ್ಲದೆಯೂ ಇದ್ದ ಹಾಗೆ ಯಾರದೋ ಸಂಸಾರದಲ್ಲಿ ನಾವು ಬಂದು ಹೋಗ್ತಿದ್ದೀವಿ. ಇದ್ದಾರೆ ಗುರುಗಳೇ ಒಬ್ರು ಆತ್ಮೀಯರು ನನ್ನ ಜೀವನದ ನೆರಳಾಗಿ. ಇದ್ದಾರೆ ಗುರುಗಳೇ ಒಬ್ರು ಇದ್ದಾರೆ ನನ್ನ ಜೀವನದಲ್ಲಿ, ಅದು ನಂದಲ್ಲ, ನಂದೇ ನನ್ನದಲ್ಲ ಅನ್ನುವ ರೀತಿಯ ಬದುಕೆ 1980 ಹುಟ್ಟಿದವರಿಗೆ. ಹೌದು ಅಲ್ವೋ ಹೇಳಿ? 1980 ಹುಟ್ಟಿದವರಿಗೆ ನನ್ನ ಲೆಕ್ಕಾಚಾರ ಸರಿ ಇದ್ರೆ ನಿಮ್ಮ ಜೀವನ ಆ ಗೋದಾವರಿ ಪುಷ್ಕರ ಅಲ್ವಾ ಗುರು? 30ನೇ ವಯಸ್ಸಿಗೆ 2009, 10, 11ರಲ್ಲಿ ಅಲ್ಲೊಂದು ವಿಸ್ಮಯಗಳು ನಿಮ್ಮ ಜೀವನದಲ್ಲಿ ನಡೆದಿರಬೇಕು. ಹೌದೋ ಅಲ್ವೋ ಹೇಳಿ? ಕರ್ಣನ ತರ ಅಮ್ಮನಿಂದಲೇನೋ ನನ್ನ ರಾಮಚಂದ್ರ ಪ್ರಭು, ನನ್ನ ಪರಶುರಾಮ ಪ್ರಭು, ನನ್ನ ತಾಯಿ ಸವದತ್ತಿ ದೇವಿ, ಎಲ್ಲಮ್ಮ, ರೇಣುಕಾದೇವಿ, ಆ ತಾಯಿ ದ್ರೌಪದಿ ದೇವಿ, ಇವೆಲ್ಲವುಗಳಲ್ಲಿ ಒಂದಾದ್ರೂ ನಿಮಗಿರುತ್ತೆ ಮಕ್ಕಳೇ. ಸೈರಂಧ್ರಿಯ ತರ ಬದುಕು, ಅಂತ ರಾಣಿ, ಮಹಾರಾಣಿ, ಸಾಮ್ರಾಜ್ಞಿ. ಇನ್ನೂ ಒಂದು ಕಂಚು ಬೆಟ್ಟ, ಅಡಿಗೆ ಬೆಟ್ಟ, ಕುದುರೆ ಲಾಯದಲ್ಲಿ ಕುದುರೆ ಕಸ ಎತ್ತಿಸ್ತಕ್ಕಂಥ ಕೆಲಸ. ಯೋಚನೆ ಮಾಡಿ ನೋಡಿ ಹೇಗಿರುತ್ತೆ. ಆ ಒಂದು ಗೋಪಾಲಕ, ಗೋಗಳನ್ನು ನೋಡ್ತಕ್ಕಂಥದ್ದು. ಗೋಗಳನ್ನು ನೋಡ್ಕೋಬೇಕು ಅಂದ್ರೆ ಆ ಉಚ್ಚೆ ಎತ್ತೋದು, ಮೂತ್ರಗಳು ಎತ್ತೋದು, ಸಗಣಿಗಳು ಎತ್ತೋದು, ತೊಳಸೋದು, ಕ್ಲೀನಾಗಿ ಇಟ್ಕೊಳ್ಳೋದು, ಇದೆಲ್ಲ ನೋಡ್ಕೋಬೇಕು ಸಹದೇವರಿಗೆ. ಯೋಚನೆ ಮಾಡಿ ನೋಡಿ. ಭೀಮನಿಗೆ ಅಡಿಗೆ ಮಾಡೋ ಕೆಲಸ. ಅವನ್ ರಾಜನ್ ತಲೆಕೆಟ್ಟಾಗಿ ಏನ್ ಮಾತಾಡ್ತಾನೋ, ಬಾಸ್ ಇಸ್ ಆಲ್ವೇಸ್ ರೈಟ್ ಅಂತ ಅವ್ನು ಹೇಳಿದಕ್ಕೆಲ್ಲ ಹ್ಞೂ ಅನ್ಬೇಕಾದಂತ ಚಕ್ರವರ್ತಿ. ಅಲ್ಲಿ ನೋಡಿದ್ರೆ ಆ ವಿರಾಟ ರಾಜನ ಹೆಂಡತಿಗೆ ಕುಂಡಿ ತೊಳಿಬೇಕು, ನನ್ನ ದ್ರೌಪದಿ ದೇವಿಗೆ. ಅದರ ಮೇಲೂ ಕಣ್ ದೃಷ್ಟಿ, ಕೀಚಕನ ದೃಷ್ಟಿ. ಹೇಗಿರಬೇಕು ಯೋಚನೆ ಮಾಡಿ ಮಕ್ಕಳೇ.
ಇಂಥವುಗಳಲ್ಲಿ ಏನಾದ್ರೂ ಒಂದು ನಿಮ್ಮ ಜೀವನದಲ್ಲಿ 1980 ನಿಮ್ಮನ್ನ ಚೇಂಜ್ ಮಾಡಿಲ್ವಾ ಹೇಳಿ. ಗಂಡನ ವಿಚಾರ, ಹೆಂಡತಿಯ ವಿಚಾರ, ಪ್ರೀತಿಯ ವಿಚಾರವೋ, ಗೊತ್ತಿಲ್ಲದ ಒಂದು ಗುಪ್ತ ಪ್ರೀತಿಯ ವಿಚಾರವೋ, ಗುಪ್ತವಾಗಿ ಮೋಸ ಹೋಗಿರ್ತಕ್ಕಂಥದ್ದು, ನಂಬಿ ಮೋಸ ಹೋಗಿರ್ತಕ್ಕಂಥದ್ದು. ನೀವು ಎಲ್ಲರಿಗೂ ಗೋದಾವರಿಯೇ. ನಿಮ್ಮಷ್ಟು ಆಳ, ನಿಮ್ಮಷ್ಟು ನೋವು, ನಿಮ್ಮಷ್ಟು ದುಃಖ ನೀವು ನೋಡಿದಷ್ಟಿಲ್ಲ. ಹೌದು ಅಲ್ಲವೋ ಹೇಳಿ. ಗೋದಾವರಿ ಪುಷ್ಕರ ನೋಡಿದ್ದಾನೆ. ಒಂದು ಪುಟ್ಟತಾಯಿ ಜೀವ ತುಂಬಾ ಆ ಥರದ್ದು ಸಾವಿರಾರು ಜಾತಕ ನೋಡಿದ್ದಾನೆ. ಗೋದಾವರಿ ಪುಷ್ಕರದಲ್ಲಿ ಹುಟ್ಟಿದ್ದು. ఏమి బతుకు తల్లి నింది, పిచ్చి పట్టేస్తుంది ಪೂರ నీ ಜೀವಿತಂ ಅಂತ ಹೇಳಿದ್ದೆ. ಅದೇ ಆಗಿತ್ತು ಆ ಮಗುಗೆ. ಯಾರನ್ನೂ ಪ್ರೀತಿಸಿ ಅನ್ಯಧರ್ಮೀಯ ಸರಿ. ಅದಾದ್ರೂ ಆದಮೇಲೆ ದಟ್ ಜೆಂಟಲ್ಮನ್ ಇಸ್ ಗಾಟ್ ಒನ್ ಮೋರ್ ಮ್ಯಾರೇಜ್, ಅವನ ಧರ್ಮದಲ್ಲಿ ಅದಿದೆಯಂತೆ. ಆ ಮಕ್ಕಳನ್ನ ಹಾಕೊಂಡು ನಿಂತು ಆ ಯುದ್ಧಗಳು ನೋಡ್ಬೇಕಿತ್ತು. ಆ ತಾಯಿ ಜೀವ ಮಾಡ್ತಾ ಇದ್ದೆ. ಧನ್ಯೋಸ್ಮಿ ಅಂತಿದ್ದೆ. ಗೋದಾವರಿ ಪುಷ್ಕರ, ಗೋದಾವರಿ ನದಿಯ ಆಳ ನೋಡಿದವರಿಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಇವತ್ತಿಗೆ ಬರಗಾಲ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ ಗೋದಾವರಿ ಆಳನೂ ನೋಡುವಷ್ಟು ಬಂದ್ಬಿಟ್ಟಿದೆ. ತ್ರಯಂಬಕೇಶ್ವರ ಇಂದ ಹರಿದು ಬಂದಂತ ಕೃಷ್ಣ ಗೋದಾವರಿಗೆ ಸೇರುತ್ತೆ ಮಕ್ಕಳ. ಅಂತ ಅಬ್ಬರಿಸುವಿಕೆ ನಿಮ್ ಜೀವನದಲ್ಲಿ ಏನೇನ್ ನಡೆದಿಲ್ಲ ಹೇಳಿ, ಎಷ್ಟು ಕಣ್ಣೀರ್ ಹಾಕಿಲ್ಲ ಹೇಳಿ, ಎಷ್ಟು ಅವಮಾನ ಪಟ್ಟಿಲ್ಲ ಹೇಳಿ, ಎಷ್ಟು ದುಃಖ ಪಟ್ಟಿಲ್ಲ ಹೇಳಿ, ಎಷ್ಟು ಸಂಕಟ ಪಟ್ಟಿಲ್ಲ ಹೇಳಿ. ಗೋದಾವರಿ ಪುಷ್ಕರದಲ್ಲಿ ಹುಟ್ಟಿದವರು. ಆದ್ರೂ ನೀವು ಭೀಮರೇ ಕದನದೋಳ್ ಕಲಿಪಾರ್ಥ ನಮ್ ಕೆಣಕಿದವರುಂಟೆ ಅಂತ ಪಾರ್ಥ ಹೇಳ್ತಾನಲ್ವಾ. ಅವನಿಗೆ ಅಬ್ಬರಿಸಿ ಬೊಬ್ಬರಿಸಿ ಇಲ್ಲಿ ಅಂದ್ರೆ ಬೆದರೋನ್ ಇಲ್ಲಿ ಯಾರು ಇಲ್ಲ ಅಂತ ಒಬ್ಬನ ಹೇಳ್ತಾನೆ. ಬಬ್ರು ವಾಹನ ಗೋದಾವರಿ ಪುಷ್ಕರವೇ ನಾನಾ. ಅದಕ್ಕೆ ಅವನಪ್ಪನಿಗೆ ಗೊತ್ತಿಲ್ಲ. ಇನ್ನೊಂದು ನೀವು ನಂಬಲ್ಲ, ಆ ಚಿತ್ರಾಂಗದ ಆ ಮಣಿಪುರದ ರಾಜನ ಮಗಳು ಆವತ್ತಿಗೆ ಗಂಡು ಮಕ್ಕಳಿಲ್ಲ. ಇದ್ರೂ ಜರಾಸಂಧ ಬಿಡ್ತಿರ್ಲಿಲ್ಲ, ಎತ್ತಾಕೊಂಡು ಹೋಗ್ತಿದ್ದ. ತನ್ನ ಮಗಳನ್ನೇ ಪಟ್ಟು ಕುಂದಿರ್ಸಿರ್ತಾನೆ. ಅರ್ಜುನ ಅಲ್ಲಿ ಬಂದಾಗ ಅದಿನ್ನೊಂದು ಕತೆ. ಅಲ್ಲೊಂದು ಸಂಗಮ ಆಗಿ ಹುಟ್ಟಿದಂತ ಮಗನೇ ಬಬ್ರುವಾನ. ಆತನಿಗೂ ಕೂಡ ಗೋದಾವರಿ ಶಾಪ. ನೋಡಿ ಇನ್ನೆಷ್ಟು ಕಣ್ಣೀರಿರ್ಬೇಕು. ಸಾಮಾನ್ಯನ ಪಡಿಪಾಟಲಲ್ಲ ಮಕ್ಕಳೇ. ಅಲ್ಲೆಲ್ಲೋ ನಿಮ್ಮ ಹುಟ್ಟಲ್ಲೇ ಒಂದು ಗುಟ್ಟು, ನಿಮ್ಮ ಬದುಕಲ್ಲೇ ಒಂದು ಗುಟ್ಟು. ನಿಮಗೆ ಮಾತ್ರ ಹಲವಾರು ನೋವುಗಳ ಭಂಡಾರವೇ ತುಂಬಿಸಿಟ್ಕೊಂಡಿರ್ತೀರ. ಹಲವಾರು ಮೋಸಗಳು ಆಗಿರ್ತಕ್ಕಂಥದ್ದು ಗೊತ್ತಿರುತ್ತೆ. ನಂಬಿದವರು ಮೋಸ, ನಂಬಿದವನು ಮೋಸ, ನಂಬಿದವಳು ಮೋಸ, ಪ್ರೀತಿಯ ಮೋಸ, ಕುಟುಂಬದ ಮೋಸ. ಯಾಕೋ ಒಂಟಿಯೇ ನನ್ನ ರಾಮ ನೀವು. ಹೌದು ಅಲ್ವೋ ಹೇಳಿ. ಗೋದಾವರಿ ಪುಷ್ಕರದಲ್ಲಿ ಹುಟ್ಟಿದ್ದೀರಲ್ವಾ? ಹೌದು ಅಲ್ವೋ ಹೇಳಿ. ಫೈಟ್ ಮಾಡಿ ತಗೊಂಡು ಮದುವೆ ಆದ್ರಿ, ಸುಖವಾಗಿದ್ದೀರಾ? ಸರಿ, ಮದುವೆ ಆಗದೆ ಏನೋ ಬೇಡ ಅಂತಿದ್ದೀರಿ, ಸುಖವಾಗಿದ್ದೀರಾ? ಸರಿ, ಪಾಲಿಗೆ ಬಂದಿದ್ದು ಈಜೋಣ ಅಂತ ಏನೋ ಒಂದು ತಿಂತ ಬದುಕಟ್ತಿದ್ದೀರಿ, ನೆಮ್ಮದಿಯಾಗಿದ್ದೀರಾ? ಖಂಡಿತ ಇಲ್ಲ. ಅಲ್ಲೊಂದು ಬಾಧೆಯೇ. ನಿಜವೇ. ದಯಮಾಡಿ ನಿಮ್ ಜಾತಕ ಯಾರಾದ್ರೂ ಒಳ್ಳೆಯವ್ರಿಗೆ ತೋರಿಸಿ. ಗೋದಾವರಿ ಶಾಪ ತಡೆಯೋರಿಲ್ಲ, ಅಮ್ಮನ ಆಳ ಅರಿದವರಿಲ್ಲ ಅಂತ ಹೇಳ್ತೇವೆ. ಅದಕ್ಕೆ ಗೋದಾವರಿ ಪುಷ್ಕರದಲ್ಲಿ ಹುಟ್ಟಿದವ್ರು ನಾನು ಆಗಾಗ ಹೇಳ್ತಿರ್ತೇನೆ, ಭದ್ರಾಚಲಂ ಹೋಗಿ ಬನ್ನಿ. ಅಲ್ಲಿದ್ದು ಒಂದು ಸ್ನಾನ ಮಾಡಿ, ಗೋದಾವರಿ ತೀರದಲ್ಲಿ, ನದಿ ತೀರದಲ್ಲಿದೆ ಭದ್ರಾಚಲಂ ರಾಮಯ್ಯ. ಸ್ನಾನ ಮಾಡಿ ದರ್ಶನ ಮಾಡ್ಕೊಂಡು ಬನ್ನಿ. ಏನೋ ಒಂದು ಅನುಕೂಲ ನಿಮ್ಗಾಯ್ತು ಅಂದ್ರೆ ಸೀತಾರಾಮರ ಕಲ್ಯಾಣ, ಆ ಕಲ್ಯಾಣೋತ್ಸವಕ್ಕೆ ಒಂದು ಸಂಕಲ್ಪ. ಇಲ್ಲೇ ಎಲ್ಲಾದ್ರೂ ಮಾಡ್ತಿರ್ತಾರೆ. ಅದಕ್ಕೆ ರಾಮರಾಲಯದಲ್ಲಿ ಇದು ಕೊಡಿ, ರಾಮರಾಲಯದಲ್ಲಿ ಇದು ಕೊಡಿ, ಈ ಗುರುಶಾಪಕ್ಕೆ ಇದು ಕೊಡಿ ಅಂತ ನಿಮ್ಗೆ ಅದು ಗೊತ್ತಿಲ್ಲ. ಅದಕ್ಕೆ ಕೆಲವೊಂದು ಮೂಲಗಳನ್ನ ಬಿಚ್ಚಿಟ್ರೆ ಮಕ್ಕಳು ನೀವು ಗಾಬರಿ ಆಗ್ಬಿಡ್ತೀರಿ, ತಡೆಯೋಕ್ಕಾಗಲ್ಲ. ದೇವತೆಗಳು ಮಹಾ ಸುರಾಸುರರ ಅಂಶಗಳಿಂದ ಜನಿಸಿದವರಿಗೆ ಬಿಡಲಿಲ್ಲ, ದೇವತೆಗಳ ಅಂಶಗಳಿಂದಲೇ, ಗುರುಗಳ ಅಂಶದಿಂದಲೇ ಹುಟ್ಟಿದವರಿಗೆ ಬಿಡಲಿಲ್ಲ. ಇನ್ನು ನೀವು ರಾಮಚಂದ್ರ ಗೋದಾವರಿ ಪುಷ್ಕರದಲ್ಲಿ ಮಾತ್ರ ಹುಟ್ಟಿದವರ ಜೀವನದಲ್ಲಿ ನಾನು ನೋಡಿದ ಹಾಗೆ ಜೀವನ ಪರ್ಯಂತ ಕಣ್ಣೀರು ತಪ್ಪಿದ್ದಲ್ಲ. ಅದಕ್ಕೆ ಬೇರೆ ಏನಾದ್ರೂ ವ್ಯವಸ್ಥೆ ಇದೆಯಾ ಹಿಡ್ಕೊಳ್ಳೋಕ್ಕೆ? ಬೇರೆ ಇನ್ಯಾವುದಾದ್ರೂ ಶಕ್ತಿ ಇದೆಯಾ? ಬೇರೆ ಇನ್ನೇನಾದ್ರೂ ಸಾಮರ್ಥ್ಯ ಇದೆ ಹಿಡ್ಕೊಳ್ಳೋಂಥದ್ದು? ಯಾರಾದ್ರೂ ಗುರು ಆಚಾರ್ಯರನ್ನ ಕೇಳಿ. ಸರಿಯಾದ ಗುರು, ಸರಿಯಾದ ಜ್ಯೋತಿಷಿ, ಸರಿಯಾದ ಮಾರ್ಗದರ್ಶನ ಆಗ್ಲಿಲ್ವಾ? ಸರಿ ಗುರುಗಳೇ, ಬನ್ನಿ, ಫೋನಲ್ಲೋ ಇನ್ನೊಂದು ನೇರವಾಗಿ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನಾನೊಂದು ಪುಟ್ಟ ಪ್ರಯತ್ನ ಮಾಡಿಕೊಡ್ತೇನೆ. ಆಯ್ತು, ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇವತ್ತು ಪುನರ್ವಸು ನಕ್ಷತ್ರದ ದಿನ, 28ನೇ ತಾರೀಕು ಡಿಸೆಂಬರ್ 2023, ಗುರುವಾರ, ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಪುನರ್ವಸು ನಕ್ಷತ್ರ, ಐಂದ್ರ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಚಂದ್ರ ವಿಶೇಷವಾಗಿ ಗುರುಸಾರದಲ್ಲಿದ್ದು ಗುರು ಕೇತು ಸಾರದಲ್ಲಿದ್ದಾನೆ. ಕೇತು ಕುಜನ್ ಸಾರ. ಕುಜ ವಿಶೇಷವಾಗಿ ಆ ಕೇತು ಭಾವಕ್ಕೆ ಬಂದ್ಬಿಟ್ಟಿದ್ದಾನೆ. ಅಲ್ಲೊಂದು ಎಳೆದಾಟ ಇದೆ. ಅದರಲ್ಲೂ ಅತ್ಯದ್ಭುತ. ಗುರು ವಕ್ರ ಇದ್ದಾಗ ಏನು ಗೊತ್ತಾ ಮಕ್ಕಳೇ? ಮಾತು, ಆಲೋಚನೆ, ಚಿಂತನೆ, ಇನ್ನೊಂದು ಒಳಗಡೆ ಇರೋದೆಲ್ಲ ಗೊತ್ತಾಗುತ್ತೆ, ಸತ್ಯಗಳು ಗೊತ್ತಾಗುತ್ತೆ. ಅವನೆಷ್ಟು ಮೋಸ, ಇವನೆಷ್ಟು ಸತ್ಯ, ಇವನೆಷ್ಟು ದ್ರೋಹಿ, ಇವನೆಷ್ಟು ವಿದ್ರೋಹಿ, ಇವನೆಷ್ಟು ಸಂಘದ್ರೋಹಿ, ನಿಜಗಳು ಹೊರಗಡೆ ಬರ್ತವೆ, ತುಂಬ ಬರ್ತಿರ್ತಾವ, ನೋಡ್ತೀರಿ ಸುತ್ತಮುತ್ತ. ಮುಖ್ಯವಾಗಿ ಮೇಷರಾಶಿ ಜಾಗ್ರತೆ. ಜನ್ಮರಾಮ ವನವಾಸ ರಾಮ. ಅದೃಷ್ಟಕ್ಕೆ ಕುಜ ಭಾಗ್ಯಕ್ಕೆ ಬಂದ್ಬಿಟ್ಟಿದ್ದಾನೆ. ಬ್ಯೂಟಿಫುಲ್. ರಾಶಿಯಾಧಿಪತಿಯ ಬಂದಿರೋದ್ರಿಂದ, ಮೂಲ ತ್ರಿಕೋಣ ಗುರು ವಕ್ರವಾಗಿ ದೃಷ್ಟಿ ಇರೋದ್ರಿಂದ ಫ್ಯಾಂಟಾಸ್ಟಿಕ್. ಅಂದುಕೊಂಡಂತ ಕೆಲಸ ಕಾರ್ಯಗಳು ವಿಜಯ ಪ್ರಾಪ್ತಿ. ಜಡ್ಜು, ಟೀಚರು, ಲಾಯರು, ಡಾಕ್ಟರು, ಪ್ರೊಫೆಸರು, ಅಡ್ವೈಸರು, ಅತ್ಯದ್ಭುತ. ವೃಷಭ ರಾಶಿ ಚಂದ್ರ ಗುರುಸಾರದಲ್ಲಿದ್ದು ಗುರು 12ನೇ ಮನೆ. ಸೊ ಮುಂದುಗಡೆಯೂ ಹಳ್ಳ, ಹಿಂದುಗಡೆಯೂ ಹಳ್ಳ. ಜಾಗ್ರತೆ. ಯಾರೋ ತಲೆ ಕೆಡಿಸ್ದಾಗೆ. ತೀರಾ ಒಳ್ಳೆತನ ಎಡವಟ್ಟೆ, ತೀರಾ ಕೆಟ್ಟತನ ಅದು ಎಡವಟ್ಟೆ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹುಳಿ ಹಾಕೋಬೇಕೇನ, ಅದಕ್ಕೆ ಮೀರಿದ ಹಾಕೋತೀವಿ, ಮಾಡ್ತೀವಿ, ನೋಡ್ತೀವಿ. ಮಹಾ ತಪ್ಪು, ಆಪತ್ತು, ವಿಪತ್ತು. ಜಾಗ್ರತೆ. ಇವತ್ತು ಅದೊಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೋಡಿ. ಗಣಪತಿ ಆರಾಧನೆ, ಗಣಪತಿ ದರ್ಶನ, ಗಣಪತಿ ಪೂಜೆ, ಗಣಪತಿ ಸಂಕಲ್ಪ. ಗುರು ಕೆಟ್ಟಾಗ ಗಣಪತಿನ ಇಟ್ಕೋಬೇಕು. ಹೌದು, ಕೇತು ಕೆಟ್ಟಾಗ ಗುರುವನ್ನ ಇಟ್ಕೋಬೇಕು. ಇದು ಲೆಕ್ಕಗಳಿದ್ದಾವೆ. ಶುಕ್ರ ಕೆಟ್ಟಾಗ ಬುಧನನ್ನ ಇಟ್ಕೋಬೇಕು, ಬುಧ ಕೆಟ್ಟಾಗ ಶುಕ್ರನನ್ನ ಇಟ್ಕೋಬೇಕು. ಜಾತಕಗಳ ಪರಿಹಾರ ಕೊಡುವಾಗ ಅದು ಲೆಕ್ಕಗಳಿದೆ. ಅವನ ಸಮಾನಾಂತರ ಮಿತ್ರರು ಯಾರಿದ್ದಾರೆ? ಈ ಮಿತ್ರ ಇಲ್ಲ. ಅಮ್ಮ ಯಾಕೋ ಮುನಿಸ್ಕೊಂಡಿದ್ದಾಳೆ, ಅಪ್ಪನ ಹತ್ರ ಹೋಗ್ಬೇಕು. ಅಪ್ಪನೂ ಬೇಜಾರಲ್ಲಿದ್ದಾನೆ, ಅಣ್ಣನ ಹತ್ರ ಹೋಗ್ಬೇಕು, ಅತ್ತಿಗೆ ಹತ್ರ ಹೋಗ್ಬೇಕು, ಅಕ್ಕನ ಹತ್ರ ಹೋಗ್ಬೇಕು, ಭಾವ. ಪಕ್ಕದ ಮನೆಯವ್ರ ಹತ್ರ ಹೋಗೋದಲ್ಲ. ಅವನು ವಿಲ್ಲನ್ ನಮಗೆ. ತುಂಬಾ ಜನ ಮಾಡೋದದೇ. ತಮ್ಮ ಮನೇಲಿ ತಟ್ಟೆನಲ್ಲಿ ತೂತಾಗಿದ್ದೆ ಯಾರ ಹತ್ರ ನೋಡೋಗ್ತಾರಲ್ಲ, ಅಲ್ಲೇ ಹುಡುಕ್ಬೇಕು. ಇನ್ನೊಂದಕ್ಕೆ ಇನ್ನೊಂದು ಪ್ಯಾರಲಲ್ ಕೊಟ್ಟೇ ಇರ್ತಾನೆ. ಅಣ್ಣ ಯಾಕೋ ಕಿಟಿಕಿಟಿ, ಅತ್ತಿಗೆ ಇದ್ದಾರಲ್ವಾ, ಅತ್ತಿಗೆ ಯಾಕೋ ಕಿಟಿಕಿಟಿ. ನೆನ್ಪಿಟ್ಕೊಳ್ಳಿ, ಯಾರದೇ ಕುಟುಂಬದಲ್ಲಿ ಬರೆದಿಟ್ಕೊಳ್ಳಿ. ಅಣ್ಣ ಇದ್ದಾಗ ಅತ್ತಿಗೆ ಇಲ್ಲ, ಅತ್ತಿಗೆ ಇದ್ದಾಗ ಅಣ್ಣ ಇರೋಲ್ಲ. ಹಾಗೆ ಅಕ್ಕ ಇದ್ದಾಗ ಭಾವ ಇರೋಲ್ಲ, ಭಾವ ಇದ್ದಾಗ ಅಕ್ಕ ಇರೋಲ್ಲ. 100%. ನನ್ನ ಅಕ್ಕ ದೇವತೆ, ನನ್ನ ಭಾವಂದ್ರುಗಳು ಎಡವಟ್ಟುಗಳು. ನನ್ನ ತಂಗಿ ದೇವತೆ, ಆ ಚಿಕ್ಕ ಭಾಮೇದ್ರುಗಳು ಅಯ್ಯ. ದೈವ ಹಾಗೆಯೇ ಮಕ್ಕಳೇ. ನನ್ನ ತಾಯಿ ಖಡಕ್ ಚಾಯ್, ನನ್ನ ತಂದೆ ಸ್ವಲ್ಪ ಮೆತು ಚಾಯ್. ಅದು ಹಾಗೆಯೇ. ದೈವ ಹಾಗೆ. ನನಗೆ ಸ್ವಲ್ಪ ಲೆಕ್ಕಾಚಾರ ಬರೋಲ್ಲ, ಸತ್ಯ ಹೇಳ್ತಾನೆ. ನನ್ನ ಧರ್ಮಪತ್ನಿ ಲೆಕ್ಕಾಚಾರಿಸ್ತಾಳೆ. ಅವಳಿಗೆ ಗೊತ್ತಿದೆ ತೀರಾ ಲೆಕ್ಕ ನೋಡಿ. ಇದು ನೋಡಿ ನೀವೇನ್ ಮಾಡ್ಕೋತೀರಿ ಹೇಳಿದ್ರೆ, ನಾನು ಹೇಳ್ದೆ ಅವತ್ತು ಅಂತ. ಈಗೀಗ ತುಂಬಾ ಮಾತಾಡ್ತಾಳಪ್ಪ. ಸರಿ ಆಯ್ತಮ್ಮ, ಇಷ್ಟು ದಿನ ನಮ್ಮದು, ಇನ್ನು ಮೇಲೆ ನಿಮ್ಮದು ಅಂತ. ಇವತ್ತು ವೃಷಭ ರಾಶಿ ಅವ್ರದ್ದು ಕೊಡಿ, ಆ ಒಂದು ಒಳ್ಳೆದಾಗುತ್ತೆ. ಇನ್ನು ಮಿಥುನ ರಾಶಿ ಚಂದ್ರ ಗುರು ಸಾರ. 100% ಗುರು ಲಾಭಸ್ಥಾನ, ಲಾಭ ಒಂದುಂಟು, ಹೆಸರುಂಟು. ಗುರು ಏನ್ ಗೊತ್ತಾ? ಹೆಸರು ಕೊಡ್ತಾನೆ, ಸಿಹಿ ಕೊಡ್ತಾನೆ, ಸಿಹಿ ಮಾಡಿಸ್ತಾನೆ. ಅದ್ಭುತ. ಆದ್ರೆ ಬುಧ ವಕ್ರ ಇದನ್ನ ಜೀರ್ಣಿಸ್ಕೊಳಕ್ ಬಿಡಲ್ಲ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಜೀರ್ಣಾಂಗ ಸಮಸ್ಯೆ, ಪ್ರಯಾಣ, ನರ್ವಸ್ಸು,
ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಮು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಮು, ಡಸ್ಟ್ ಅಲರ್ಜಿ ಪ್ರಾಬ್ಲಮ್ಗಳುಂಟು. ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ ಗುರು ಸಾರ, ಗುರು ಚೆನ್ನಾಗಿದ್ದಾನೆ, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ನನ್ನ ಮನೆ ಹೀಗೆ ಇರಬೇಕಿತ್ತು, ಹೀಗೆ ಕಟ್ಕೋಬೇಕಿತ್ತು, ಹಿಂಗೆ ಇರಬೇಕಿತ್ತು, ನನ್ನ ಕೆಲಸ ಹೀಗೆ ಇರಬೇಕಿತ್ತು, ನನ್ನ ಪೊಸಿಷನ್ ಹೀಗೆ ಇರಬೇಕಿತ್ತು. ಅವನಿಗೆ ಗೊತ್ತಿದೆ. ಸುಮ್ಮನೆ ಪ್ರಚೋದನೆ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಕೆಲಸವನ್ನ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ತುಂಬಾ ಎಕ್ಸ್ಪೆಕ್ಟೇಷನ್ ಇವತ್ತು ಕಟಕ ರಾಶಿ ಇಟ್ಕೊಂಡು ಹೋದ್ರಿ ಅಂದ್ರೆ ಒತ್ತಡ ಅನುಭವಿಸ್ಬಿಡ್ತೀರಿ, ಇಲ್ದಿದ್ ಹುಳ ಬಿಟ್ಕೋತೀರಿ. ಮುಖ್ಯವಾಗಿ ವೃತ್ತಿ, ವ್ಯವಹಾರ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸ ನೀವು ನಿಯುಕ್ತಿಯಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗಿ, ಬೇರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಷ್ಟೇ. ಖಂಡಿತ ಉಂಟು. ಅದರಿಂದ ಏನ್ ಮಾಡಿ, ಹನುಮೋಪಾಸನೆ ಮಾಡಿ. ಯಾಕಂದ್ರೆ ಚಂದ್ರ ಗುರುಸಾರ ಅಲ್ವಾ. ಈ ಗುರುವನ್ನ, ರಾಮರನ್ನು ಹೋಲಿಸ್ಕೋಬೇಕು ಅಂದ್ರೆ ರಾಮನೇ ಇಲ್ಲ ಅಲ್ಲಿ, ರಾಮನಿಗೆ ಬಲ ಇಲ್ಲ. ರಾಮನಿಗೆ ಬಲ ಇಲ್ದಿದ್ದಾಗ ಏನಾಯ್ತು ಹೇಳಿ, ಹನುಮರು ಸಂಜೀವನಿ ಪರ್ವತ ತಂದ್ರು. ಹನುಮೋಪಾಸನೆ ಮಾಡಬೇಕು. ಹನುಮರು ಬದಲು ಕುಳಿತುಕೋಬಿಡಿ. ಹನುಮರು ಏನ್ ಮಾಡಿದ್ರು, ಬಲ ಇಲ್ದಿದ್ದಾಗ ಸೀತಮ್ಮನ ಉಪಾಸನೆ ಮಾಡಿದ್ರ ಅಷ್ಟೇ. ಇವತ್ತು ಹನುಮರ ಉಪಾಸನೆ. ಹನುಮರ ಆಲಯ ಇದ್ರೆ ಹೋಗಿ ಒಂದ್ ಸಣ್ಣ ದರ್ಶನ, ಅರ್ಚನಾ, ಸೇವಾ, ಪೂಜಾ, ಸಂಕಲ್ಪ ಎಷ್ಟು ಮಾಡ್ಕೊಂಡು ಬನ್ನಿ, ಒಳ್ಳೇದಾಗುತ್ತೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಲಾಭಸ್ಥ ಚಂದ್ರ, ಭಾಗ್ಯಸ್ಥ ಚಂದ್ರ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಬೇರೆ ಸೂರ್ಯ ಕುಜ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಡಾಕ್ಟ್ರು, ಸರ್ಜನು, ಇಂಜಿನಿಯರು, ಲಾಯರು, ಜಡ್ಜು, ಅಧಿಕಾರವಂತರು, ಗೆಜೆಟೆಡ್ ಆಫೀಸರ್ಗಳು, ಈ ರೀತಿ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ಇದ್ದೀರಿ. ಸ್ವಲ್ಪ ಅಲ್ಲೊಂದು ಚೂರು, ಆ ಸ್ಥಾನನೇ ಹಾಗೆ ದೊಡ್ಡ ಸ್ಥಾನ ಅಂದಮೇಲೆ ವಿ ಆರ್ ನಾಟ್ ಸಪೋಸ್ ಟು ಸೇ ಎನಿಥಿಂಗ್. ಅವ್ರು ಈಗಂತಾರೆ, ಇವ್ರು ಈಗಂತಾರೆ, ಇನ್ನೊಂದಂತಾರೆ, ಇನ್ನೊಂದು ಮಾತು. ಆ ಸ್ಥಾನ ಹಾಗೆ ತಗೋಬಿಟ್ಟಿದ್ದೀವಿ. ಒಪ್ಕೋಬೇಕು. ಒಪ್ಪಿಕೊಂಡು ಅಣ್ಣ ಆದ್ಮೇಲೆ, ಅತ್ತಿಗೆ ಆದ್ಮೇಲೆ, ದೊಡ್ಡ ಮಗ ಆದ್ಮೇಲೆ, ದೊಡ್ಡ ಸೊಸೆ ಆದ್ಮೇಲೆ ಬಾಸುಂಡೆ ತಪ್ಪಿದ್ದಲ್ಲ, ಎಕ್ಸ್ಟ್ರಾ ಸ್ವೀಟು ಅಂತ ತಗೊಂಡಿದ್ದೀವಲ್ಲ, ದೈವ ಅಲ್ಲೊಂದು ಲೆಕ್ಕಾಚಾರಕ್ಕೆ ಕಳಿಸಿರೋದು. ಇವತ್ತು ಆ ರೀತಿಯ ಪ್ರಭಾವ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಡಿ. ನಿಮ್ಮ ವೃತ್ತಿ, ನಿಮ್ಮ ಪ್ರೊಫೆಷನಲಿಸಮ್, ನಿಮ್ಮ ನೇರವಂತಿಕೆಯಿಂದ ಮುಂದಕ್ಕೆ ಹೋಗಿ, ಹೆಸರು ಗ್ಯಾರಂಟಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಗುರು ಸಾರ. ಗುರು ನಿಮಗೆ ಬಾಧಕನೇ. ಅವನು ಗುರು ಕೆಟ್ಟು ವಕ್ರವಾಗಿ ಇದ್ದಾನೆ. ಕೇತು ಸಾರದಲ್ಲಿ ಇದ್ದಾನೆ. ಕೇತು ನಿಮ್ಮನೆಯಲ್ಲೇ ಇದ್ದಾನೆ. ಶೈತಾನ್ ಕಾಯ ಅಂದ್ರೆ ಬಗಲ್ ಮೇ ಅಂತ ಹೇಳ್ತೀವಿ. ಶತ್ರು ಎಲ್ಲೂ ಇಲ್ಲ, ನಿಮ್ ಬಗಲಲ್ಲೇ ಇದ್ದಾನೆ. ಗೊತ್ತಿಲ್ಲ, ನಿಮ್ಮ ಮಿತ್ರ ಇರ್ಬೋದು, ನಿಮ್ಮ ಮಗ ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಬ್ರದರ್ ಇರ್ಬೋದು, ನಿಮ್ಮ ಫ್ರೆಂಡ್, ನಿಮ್ಮ ಮ್ಯಾನೇಜರ್ ಇರ್ಬೋದು, ನಿಮ್ಮ ಕೊಲೀಗ್ ಇರ್ಬೋದು. ಯಾರೋ ಏನೋ ಒಂದು ವೃತ್ತಿ, ಉದ್ಯೋಗ, ಕುಟುಂಬ ಇದ್ರಲ್ಲಿ ಏನೋ ಒಂದು ಹುಳಿ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ವಿಚಲಿತರಾಗಬೇಡಿ. ಹೇಳ್ದಲ್ಲ, ಗುರು ಕೆಟ್ಟಾಗ ಗಣಪತಿ. ವ್ಯಾಸರು, ವೇದವ್ಯಾಸರೇ, ಅವರಿಗೆ ಅಷ್ಟೋ ಮಹಾಭಾರತ ಬರಲಿಕ್ಕೆ ಕುಳಿತವರು ಗಣಪತಿ. ಅದಕ್ಕೆ ಗಣಪತಿ ಅನುಷ್ಠಾನ. ಇವತ್ತು ಗಣಪತಿ ಮಂತ್ರವನ್ನ, ಗಣಪತಿ ಪೂಜೆಯನ್ನ, ಗಣಪತಿಗೆ ಒಂದು ಅಭಿಷೇಕವನ್ನ, ಗಣಪತಿ ಆಲಯ ಸುತ್ತಮುತ್ತ ಇದ್ರೆ ಒಂದು ಶಲ್ಯ, ಒಂದು ಸ್ವಲ್ಪ ಸಿಹಿ ಹಣ್ಣು ತಗೊಂಡೋಗಿ ಅರ್ಚನೆ ಮಾಡಿ ಪುರೋಹಿತರು ಕೊಟ್ಟು ಬಿಡತಕ್ಕಂಥದ್ದು ಮಾಡಿ. ತುಂಬಾ ಅದ್ಭುತ. ಇನ್ನು ತುಲಾರಾಶಿ, ಭಾಗ್ಯದಲ್ಲಿ ಚಂದ್ರ ಗುರುಸಾರದಲ್ಲಿದ್ದು ಗುರು ಕೇಂದ್ರದಲ್ಲಿದ್ದಾನೆ. ನಿಮಗೂ ಅಷ್ಟೇ. ಗುರು, ಸೂರ್ಯ, ಚಂದ್ರ, ಕುಜ ಇವರು ತಯ್ಯ ತಕ್ಕ ಆಡಿಸ್ತಕ್ಕಂಥದ್ದು ಜಾಸ್ತಿ. ಸೊ ಇವತ್ತು ಆ ರೀತಿ ಇರುತ್ತೆ. ತಂದೆಯ ಆರೋಗ್ಯವೋ, ಕುಟುಂಬದ ಗೌರವೋ, ನಿಮ್ಮ ಗೌರವೋ, ನಿಮ್ಮ ಕೆಲಸವೋ, ತಂದೆಯಿಂದ ಬರಬೇಕಾದ ದುಡ್ಡು, ಯಾವುದೋ ಲೀಗಲ್ ಸಮಸ್ಯೆ, ಕುಟುಂಬ ಸಮಸ್ಯೆ, ವೃತ್ತಿ ಸಮಸ್ಯೆ, ಈ ತರದೊಂದು ತೊಳಲಾಟಗಳಿದ್ದಾವೆ. ನೀವೂ ಅಷ್ಟೇ. ಯಾವ್ದಾದ್ರು ಪಶು ಪಕ್ಷಿ ಪ್ರಾಣಿಗಳಿಗೆ ಇವತ್ತೊಂದು ಸ್ವಲ್ಪ ತಿಂಡಿ ಹಾಕಿ, ಹಿರಿಯರ ಆರೋಗ್ಯದ ಕಡೆ ನೋಡಿ, ಹಿರಿಯರ ಮಾತು ಕೇಳಿ, ಹಿರಿಯರ ದಾರಿಯಲ್ಲಿ ಹೋಗಿ ಗೆಲುವು ಕಟ್ಟಿಟ್ಟ ಬುತ್ತಿ. ವೃಶ್ಚಿಕ ರಾಶಿ, ಗುರುಸಾರದಲ್ಲಿ ಚಂದ್ರನೆಂದು ಗುರು 6ನೇ ಮನೆ, ಅಪವಾದಂ ಅವಮಾನಂ. ಖುಷಿ ಪಡಿ. ಅವಮಾನ ಮುಗಿದ ಮೇಲೆ ಸನ್ಮಾನ ನಡಿಬೇಕು. ಕತ್ತಲು ಬರೋದೇ ಬೆಳಕು ಬರಲು, ಅವಮಾನ ಬರೋದೇ ಬೆಳಕು ಬರಲು. ಕೆಲವೊಂದು ಸಮಯ ನಾವು ಮಾಡದ ತಪ್ಪಿಗೆ ಯಾವುದೋ ಗ್ರಹಚಾರ, ಯಾವುದೋ ಜನ್ಮ, ಯಾವುದೋ ಒಂದು ಕರ್ಮ ನಮ್ಮನ್ನು ಗಂಟಾಕಿ ಕೆಲವೊಂದು ಮಾಡಿಸುತ್ತೆ. ಇವತ್ತು ಕುಟುಂಬದ ವಿಚಾರವೋ, ವೃತ್ತಿ ವಿಚಾರವೋ, ಉದ್ಯೋಗದ ವಿಚಾರವೋ, ಅಲ್ಲಿ ಏನೋ ಒಂದು ಸಣ್ಣ ಕಿಟಿಪಿಟಿ ಕುಟುಂಬ ನಂದು, ನನ್ನ ಪ್ರೀತಿ ಅನ್ನಿಸ್ತಕ್ಕಂಥದ್ದು ಮಾಡಿಸ್ತಾನೆ. ತೀರಾ ಅದನ್ನ ಧಾವಂತಕ್ಕೆ ಹಾಕೋಬೇಡಿ.
ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮೇ ವರಾನನೆ. ಶ್ರೀರಾಮಕೋಟಿ. ಒಂದು ರಾಮರ ಬಗ್ಗೆ ಬರೀ ರಾಮನಿಗೆ ಮೀರಿದ ಅವಮಾನವ, ರಾಮನಿಗೆ ಮೀರಿದ ವನವಾಸವ, ಹೌದಲ್ವಾ? ನೀವು ಅದನ್ನ ಮಾಡಿ, ನೀವು ಸಮಾಧಾನ ಆಗುತ್ತೆ, ಈ ಅಪವಾದದಿಂದ ಹೊರಗಡೆ ಬರ್ತೀರಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಗುರುಸಾರದಲ್ಲಿ ಚಂದ್ರ ಇದ್ದು ಗುರು ಪಂಚಮದಲ್ಲಿದ್ದಾನೆ, ಚೆನ್ನಾಗಿದೆ. ಗೌರವಕ್ಕೆ ತಕ್ಕಂತ ಕೆಲಸ, ಕೆಲಸಕ್ಕೆ ತಕ್ಕಂತ ಗೌರವ ಖಂಡಿತ ಉಂಟು. ಅದರಲ್ಲೂ ಭಾಗ್ಯಾಧಿಪತಿ ಯೋಗಕಾರಕ ಇಬ್ರು ಬಂದು ಕೊಡ್ತಿದ್ದಾರೆ. ಫ್ಯಾಂಟಾಸ್ಟಿಕ್. ಒಳ್ಳೆ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಓಡಾಟ, ಸುತ್ತಾಟ, ಬದುಕು ಇವೆಲ್ಲವುಗಳಲ್ಲೂ ಅದ್ಭುತ ಕೊಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಹಿರಿಯರ ಆರೋಗ್ಯ, ಹಿರಿಯರ ಮಾತು, ಹಿರಿಯರ ವಿಚಾರಗಳಲ್ಲಿ ಅಲ್ಲೊಂದು ಸಣ್ಣ ಭಿನ್ನಾಭಿಪ್ರಾಯ. ಬಾಸ್ ಇಸ್ ಆಲ್ವೇಸ್ ರೈಟ್. ದೊಡ್ಡವ್ರು ಯಾವತ್ತೂ ಸರಿಯಾ, ಅಷ್ಟೇ, ಸುಮ್ಮನೆ ಇದ್ದು ಬಿಡಿ. ಮಕರ ರಾಶಿ, ಚಂದ್ರ ಗುರುಸಾರದಲ್ಲಿರುವುದು ಒಳ್ಳೇದೇ, ಬರಬೇಕಾದ ದುಡ್ಡು ಬರುತ್ತೆ. ಬಟ್ ಗುರು ಕೇತು ಸಾರದಲ್ಲಿದ್ದು ಕೊಡಬೇಕಾದ ದುಡ್ಡು ಕೊಡ್ಬೇಕು. 10 ರೂಪಾಯಿ ಬರೋಕ್ ಮೊದ್ಲೇ 12 ರೂಪಾಯಿ ಇಟ್ಕೊಂಡಿದೀವಿ ತಲೆ ನಾವು, ಹೌದು. 10 ರೂಪಾಯಿ ಬರೋಕ್ ಮೊದಲೇ, 10,000 ಬರೋಕ್ ಮೊದಲೇ 15,000 ಖರ್ಚು, ಇಲ್ಲ 1 ಲಕ್ಷ ಬರೋಕ್ ಮೊದಲೇ 1.25 ಲಕ್ಷ 1.5 ಲಕ್ಷ ಕಮಿಟ್ಮೆಂಟು, ಒದ್ದಾಟು, ಮನೆದು, ಕುಟುಂಬದ್ದು, ಸಾಲದ್ದು, ಇನ್ನೊಂದು ಈ ರೀತಿ ಆಗಿ ಕುಳಿತು ನಿಂತು ಬಿಟ್ಟಿದೆ. ಎಚ್ಚರಿಕೆ. ಮ್ಯಾನೇಜ್ ಮಾಡ್ಲೇಬೇಕು. ಏನ್ ಮಾಡೋದು? ಕೊಡೋದು ಕೊಡ್ತಾನೆ, ಇವತ್ತು ಸರಿ ಕೊಡ್ತಾನೆ. ಬರೋ ದುಡ್ಡು ಏನೋ ಒಂದ್ ಸಕಾಲಕ್ಕೆ ಬರೋದು, ಇನ್ನೊಂದಿರುತ್ತೆ. ಹಾಗೆ ಕೊಡಬೇಕಾದಂಥದ್ದು ಖರ್ಚುಗಳು, ಆರೋಗ್ಯ ಖರ್ಚು, ಮನೆ ಖರ್ಚು, ಕುಟುಂಬದ ಖರ್ಚು, ವ್ಯವಹಾರದ ಖರ್ಚು ಆಗತಕ್ಕಂಥ ಭಾವ ಉಂಟು. ಇನ್ನು ಕುಂಭರಾಶಿ, ಚಂದ್ರ ಗುರುಸಾರದಲ್ಲಿದ್ದು ಗುರು 3ನೇ ಮನೆಯಲ್ಲಿ ವಕ್ರವಾಗಿದ್ದಾನೆ. ಏನೋ ಅಳುಕು, ಯಾವುದೋ ವ್ಯವಹಾರ, ಕುಟುಂಬ, ಮಕ್ಕಳ, ಮನೆಯ ವೈರಾಗ್ಯ ಭಾವ, ಸನ್ಯಾಸ ಭಾವ. ಇವರ ನನ್ನ ಮಕ್ಕಳು, ಇವರ ನನ್ನ ಹೆಂಡತಿ, ಇವರ ನನ್ನ ಗಂಡ, ಇವನ ನಂಬಿದ್ದು. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಗುರು ವಕ್ರ ಅಂದ್ರೇನೆ, ನಾನು ಹೇಳ್ತೀನಲ್ವಾ, ಕಲಿಯುಗಕ್ಕೆ ಮಾತ್ರ ಗ್ರಹಗಳು ವಕ್ರ ಆಗುತ್ತೆ. ಅದೃಷ್ಟಕ್ಕೆ ಸೂರ್ಯ ಚಂದ್ರ ಅದೊಂದು ಆಗ್ತಿಲ್ಲ, ಅದು ಆಗ್ಬಿಡುತ್ತೆ. ಈಗ ಆಗ್ತಿದೆ ಅಂದ್ರೆ ತಂದೆ ತಾಯಿ ಕೂಡ ವಕ್ರ. ಅನಾಥಾಶ್ರಮಗಳು ಇವತ್ತು ಜಾಸ್ತಿ ಆಗ್ತಿದೆ ಅಂದ್ರೆ ಕಾರಣ ಅಂದ್ರೆ ಸೂರ್ಯ ಚಂದ್ರರು ವಕ್ರ ಆಗಿದ್ದಾರೆ. ಮಕ್ಕಳನ್ನು ಹೊರಗಡೆ ಆಗ್ತಿದ್ದಾರೆ. ಮಕ್ಕಳು ತಮ್ಮ ಕರ್ತವ್ಯ ಮಾಡ್ತಿಲ್ಲ ತಂದೆ ತಾಯಿ. ಹೋಯ್ತು, ಅರ್ಧ ಭಾಗ ಇವತ್ತು ಅದಾಗ್ಬಿಟ್ಟಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಅದು ವಕ್ರ ಆಗ್ಲಿಕ್ಕೆ ಶುರು ಆಗುತ್ತೆ, ರಿವರ್ಸ್. ಅದಕ್ಕೆ ಗ್ರಹಣಗಳು ಜಾಸ್ತಿ, ಇನ್ನೇನು ಅಲ್ಲ. ಸೂರ್ಯಚಂದ್ರರಿಗೆ ಗ್ರಹಣಗಳು ಬರತಕ್ಕಂಥ ಛಾಯೆ ಜಾಸ್ತಿ ಆಗ್ತಿದೆ. ಸೊ ಅದು ಇರತಕ್ಕಂಥದ್ದುಂಟು. ಅದರಿಂದ ಎಲ್ಲೋ ಒಂದು ಆ ಛಾಯೆ, ಎಲ್ಲೋ ಒಂದು ಆ ಒದ್ದಾಟ, ಕೊಡೋದು, ತಗೊಳ್ಳೋದು, ಮಾಡೋದು, ನಂಬಿಕೆ ದ್ರೋಹ, ಮೋಸ, ನಂಬಿದವರೇ, ಹತ್ತಿರದವರೇ, ಕುಟುಂಬದವರೇ, ಇಷ್ಟು ನಂಬಿ ನಾವು ಕೊಟ್ಟಿದ್ದ ಇಂಥ ವ್ಯಕ್ತಿಗಳ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ ಕೆಲವೊಂದು ಸಮಯ. ಹಾಗೆ ನಮ್ಮ ಶಕ್ತಿಗಳನ್ನ ಪರಿಚಯಿಸ್ಲಿಕ್ಕೆ ದೈವ ಕಳಿಸಿರ್ತಕ್ಕಂಥ ಒಂದು ಪರೀಕ್ಷೆ. ಇದನ್ನ ಪರೀಕ್ಷೆ ಅನ್ಕೊಳ್ಳಿ ಅಷ್ಟೇ, ಯಾಕೆ ಬೇಜಾರು ಮಾಡ್ಕೊತೀವಿ? ಇವತ್ತು ಆ ತರ ಅಂದ್ಕೊಂಡು ಮುಂದಕ್ಕೆ ಹೋಗಿ ವಿಜಯನೇ ಮಾತು. ಇನ್ನು ಮೀನರಾಶಿ, ಚಂದ್ರ ಗುರುಸಾರ ಗುರು ಕೇತು ಸಾರ, ಜಾಗ್ರತೆ. ಕಾರಕ ಭಾವನಾಸ್ತಿ. ಚಂದ್ರ ಸುಖಕಾರಕ, ಕನ್ಫರ್ಮ್ ಸುಖ ಕೊಡ್ತಾನೆ. ಆದ್ರೆ ಗುರುಸಾರದಲ್ಲಿದ್ದಾನೆ, ಬ್ಯೂಟಿಫುಲ್. ಆದರೆ ಗುರು ವಕ್ರವಾಗಿದ್ದಾನೆ. ಸೊ ತಪ್ಪು ದಾರಿ, ತಪ್ಪು ಲೆಕ್ಕ, ತಪ್ಪು ವ್ಯವಹಾರ, ತಪ್ಪು ಮಾತು, ತಪ್ಪೊಂದು ಏನೋ ಮಾಡಿ ತಪ್ಪನೆ ಇನ್ನೊಂದು ಸಲಿ ಮಾಡೋದು. ಕದಿಬೇಕು. ಒಂದೊಂದ್ ಸಮಯ ಕದ್ಸುತ್ತೆ ನಮ್ಮ ಮನ್ಸು, ಮೆಲ್ಲಗೆತ್ತಿ ಅಣ್ಣನ ಜೇಬಲ್ ಬಿಟ್ಕೊಳ್ಸುತ್ತೆ. ಮಾಡ್ತಾನೆ. ಇದೇ ಕೆಲಸವಾಗಿ ಡೈಲಿ ಮಾಡ್ತಿದ್ದೀನಿ ಅಂದ್ರೆ ಅಸಹ್ಯ ಆಗಲ್ವಾ? ಆ ಬುದ್ಧಿ ಹೇಳುತ್ತಲ್ವಾ, ಏನೋ ಇದು ನಾವು ಒಗ್ಕೋಬಿಟ್ವಿ. ಒಂದು ಕೈ ಬಿಟ್ಟವ್ರು 2ನೇದ್ ಕೈ ಬಿಟ್ರು, 2ನೇದ್ ಕೈ ಬಿಟ್ಟವ್ರು 3ನೇದ್ ಕೈ ಬಿಟ್ಕೊಂಡು, 3ನೇದ್ ಕೈ ಬಿಟ್ಟವ್ರು 4ನೇದ್ ಕೈ ಬಿಟ್ಕೊಂಡು, ಈ ರೀತಿ ಪುನರಾವರ್ತಿತಂ. ಅದೊಂದಿದೆ, ಗುರು ವಕ್ರ ಜಾಗ್ರತೆ, ಕೇತು ಸಾರದಲ್ಲಿ ಬಡದಾಕ್ಬಿಡ್ತಾನೆ. ಈ ಕೈಯೇ ಇರಲ್ಲ, ಕದ್ದಿದ್ದ ಕೈಯೇ. ಅವಮಾನ, 4 ಜನದ ಮುಂದ್ಗಡೆ ನಿಲ್ಲಿಕ್ಕಾಗಲ್ವಲ್ಲ. ಅತಿ ಆಸೆ, ಜಾಗ್ರತೆ, ಅಲ್ಲೆಲ್ಲೋ ಕುಟುಂಬದ ವಿಚಾರದಲ್ಲಿ ಏನೋ ವೈರಾಗ್ಯ, ನಂಬಿದ್ದೋ ಯಜಮಾನನೋ, ಹೆಂಡತಿಯೋ, ಮಾತೋ, ಪ್ರೀತಿಯೋ, ಆನಂದವೋ, ಅಲ್ಲೊಂದೇನೋ ಒಂದು ತೊಳಲಾಟ ಆಗ್ತಿರತಕ್ಕಂಥದ್ದು ಉಂಟು. ಜಾಗೃತಿ. ಗುರು ಶಾಂತಿ ಮಾಡ್ಕೊಳ್ಳಿ. ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ದೇವಸ್ಥಾನ, ರಾಮನ ದೇವಸ್ಥಾನ, ಬೊಗಸೆ ಕಡಲೆಕಾಳು, ಬೊಗಸೆ ಬೆಲ್ಲ, ಒಂದು ಬೊಗಸೆ ಹಣ್ಣು ಸದಾ ತಗೊಂಡೋಗಿ ಗುರುವಾರ, ಹುಣ್ಣಿಮೆ, ಪುನರ್ವಸು ನಕ್ಷತ್ರದ ದಿನ ತಗೊಂಡೋಗಿ ಕೊಡ್ತಾ ಇರಿ, ಸ್ವಲ್ಪ ಶಾಂತಿ ಆಗುತ್ತೆ.
ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.